ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧುಶ್ರೀ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರುವಿನ ಸಂಚಾರ. ಗುರುವಿನ ಪ್ರಭಾವದಿಂದ ದೇಶದಲ್ಲಾಗೋ ಜಗತ್ತಿನಲ್ಲಾಗೋ ಬದಲಾವಣೆಗಳೇನು? ಕಟಕದಲ್ಲಿನ ಗುರುವಿನಿಂದ ರಾಜಕೀಯ ರಂಗದಲ್ಲಿ ನಡೆಯೋದೇನು? ಡಿಕೆ ಶಿವಕುಮಾರ್ ಅವರಿಗೆ ಹೇಗಿದೆ ಗುರುಬಲ? ಜನಜೀವನದ ಮೇಲೆ, ಆರ್ಥಿಕತೆಯ ಮೇಲೆ ಗುರು ಪ್ರಭಾವವೇನು? ಯಾವ ರಾಶಿಗಳು ಗುರುಬಲವನ್ನ ಪಡೆಯಲಿವೆ? ಯಾವ ರಾಶಿಗಳು ಗುರುಬಲವನ್ನ ಕಳೆದುಕೊಳ್ಳಲಿವೆ? ಪರಿಹಾರವೇನು? ಇದೇ ಈ ಹೊತ್ತಿನ ವಿಶೇಷ ಗುರುಬಲ 2026. ಶಾಸ್ತ್ರಗಳ ಪ್ರಕಾರ ಗುರುಬಲದ ಆಧಾರದ ಮೇಲೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಹಾಗೂ ಯಶಸ್ಸು ಅವಲಂಬಿತವಾಗಿದೆ. ಇನ್ನು ಜಾಗತಿಕ ಬಿಕ್ಕಟ್ಟು ಸೃಷ್ಟಿಯಾಗಿರೋ ಹೊತ್ತಿನಲ್ಲಿ ಗುರು ಸಂಚಾರದ ಪ್ರಭಾವ ದೇಶದ ಮೇಲೆ ಹೇಗಿದೆ? ಪ್ರಕೃತಿಯಲ್ಲಿ, ರಾಜಕೀಯ ವಲಯದಲ್ಲಿ ಆಗೋದೇನು? ದ್ವಾದಶ ರಾಶಿಗಳ ಮೇಲೆ ಗುರು ಸಂಚಾರದ ಪ್ರಭಾವವೇನು? ಪರಿಹಾರಗಳು ಏನು ಎಂಬ ಪ್ರಶ್ನೆಗಳಿಗೆ ವಿವರವಾಗಿ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಖ್ಯಾತ ಜ್ಯೋತಿಷಿ ಶ್ರೀ ಹರಿಶಾಸ್ತ್ರಿ ಗುರೂಜಿಯವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರುಗಳೇ, ಗುರು ಸಂಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಸಂಚಾರ ಆಗ್ತಾ ಇದೆ. ಈ ಒಂದು ಗುರು ಸಂಚಾರದಿಂದ ಏನು ಪ್ರಭಾವಗಳಾಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ಮಾತನಾಡೋದಕ್ಕೂ ಮುನ್ನ ಅದರ ಸಮಯ ಮತ್ತು ಎಷ್ಟು ದಿನಗಳ ಕಾಲ ಈ ಗುರು ಸಂಚಾರದ ಪ್ರಭಾವ ಇರುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನೋಡಿ, ಹೋದ ವರ್ಷ ಅಂದರೆ 2025 ಮೇ 25ನೇ ತಾರೀಕು ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡಿತ್ತು. ಅದೇ 2026ಕ್ಕೆ ಬಂದರೆ ನಮಗೆ ಜೂನ್ 2ನೇ ತಾರೀಕು ಬೆಳಗ್ಗೆ 6:29 ಗುರು ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ, ಈಗ ನೀವು ಆಗಲೇ ಹೇಳಿದ ಹಾಗೆ ಈ ಮಿಥುನ ಮತ್ತು ಕರ್ಕದ ಮಧ್ಯೆ ಇದೆಯಲ್ಲ, ಇದನ್ನು ಸಂಧಿಕಾಲ ಅಂತ ಕರಿತೀವಿ. ಈ ಸಂಧಿಕಾಲಗಳಲ್ಲಿ ಕೆಲವೊಂದು ಅದ್ಭುತಗಳು ನಡೆಯುತ್ತೆ. ದೇಶದಲ್ಲಿ, ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮೇಲೂ ಅದರ ಪ್ರಭಾವ ಅನ್ನುವಂಥದ್ದು ಬೀಳುತ್ತೆ. ಸಂಧಿಕಾಲ ಅಂತಂದರೆ ಒಂದು ಋತು ಹೋಗುವಂಥ ಸಮಯ, ಇನ್ನೊಂದು ಋತು ಬರುವಂಥ ಸಮಯ, ಇದನ್ನು ನಾವು ಸಂಧಿಕಾಲ ಅಂತ ಕರಿತೀವಿ. ಹಾಗಾಗಿ ಮಂಗಳವಾರ ಬೆಳಗ್ಗೆ 6:29 ಶತ್ರುವಿನ ಮನೆಯಿಂದ ತನ್ನ ಪ್ರಿಯವಾದ ಮಿತ್ರನ ಮನೆಗೆ ಗುರು ಪ್ರವೇಶ ಮಾಡ್ತಾ ಇದ್ದಾರೆ. ಸಾಧಾರಣವಾಗಿ ನಮ್ಮಲ್ಲಿ ಒಂದು ಸಂತೋಷ ಆಗುತ್ತೆ. ಏನಪ್ಪ ಅಂತಂದರೆ, ಒಂದು ಸ್ನೇಹಿತನ ಮನೆಗೋ ಅಥವಾ ಸಂಬಂಧಿಕರ ಮನೆಗೆ ಹೋದಾಗ ನಮ್ಮದೇ ಆದಂಥ ಒಂದು ಸಂತೋಷ, ಸಡಗರ, ಸಂಭ್ರಮ ಅನ್ನುವಂಥದ್ದು ಇರುತ್ತೆ. ಅದೇ ಇಲ್ಲಿ ಈಗ ಗುರುಗೆ ಆಗ್ತಾ ಇದೆ. ಗುರು ಅತ್ಯಂತ ಸಂತೋಷವಾಗಿ, ಹಾಗೆ ಪ್ರಮುಖವಾಗಿ ಗುರುಗೆ 2 ಸ್ವಂತ ಮನೆಗಳಿದೆ. ಅಂದರೆ ಸ್ವಂತ ಮನೆಯಲ್ಲಿ ಒಂದು ಗ್ರಹ ಇತ್ತು ಅಂದರೆ ಆ ಗ್ರಹಕ್ಕೆ ಬಲ ಜಾಸ್ತಿ. ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಉಚ್ಚಸ್ಥಾನ ಅಥವಾ ಪೀಕ್ ಪೊಸಿಷನ್ ಅಂತ ಕರಿತೀವಿ ನಾವು. ಅಂದರೆ ಅದಕ್ಕಿಂತ ಹೆಚ್ಚಿನ ಒಂದು ಸಂಖ್ಯೆ ಇಲ್ಲ. ಈಗ ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕಗಳು, 101 ಯಾರೂ ಕೊಡೋದಿಲ್ಲ. ಹಾಗೆ ಕರ್ಕರಾಶಿಗೆ ಬರುವಂತಹ ಗುರು 100ಕ್ಕೆ 100ರಷ್ಟು ಶಕ್ತಿಯನ್ನು, ಬಲಿಷ್ಠವಾದ ಫಲವನ್ನು ಹೊಂದಿರತಕ್ಕಂಥ ಸ್ಥಾನ ಅದು. ಹಾಗಾಗಿ ಎಕ್ಸಾಲ್ಟೆಡ್ ಪೊಸಿಷನ್ ಅಂತ ಕರಿತೀವಿ, ಉಚ್ಚ ಸ್ಥಾನ ಅಂತ ಕರಿತೀವಿ. ಕರ್ಕಾಟಕ ರಾಶಿಗೆ ಗುರು ಪ್ರವೇಶ ಆಗ್ತಾ ಇರೋದು ಜೂನ್ 2ನೇ ತಾರೀಕು ಆದರೂ ಕೂಡ ಒಟ್ಟು ಸುಮಾರು ಜೂನ್ 25, 2027 ತನಕ ಆ ಗುರುಗ್ರಹ ಅನ್ನುವಂಥದ್ದು ವಿಶೇಷವಾಗಿ ಕರ್ಕಾಟಕ ರಾಶಿಯಲ್ಲಿದ್ದು ಮಧ್ಯದಲ್ಲಿ ಒಂದು 85 ದಿನಗಳ ಕಾಲ, ಅಂದರೆ ನವಂಬರು, ಡಿಸೆಂಬರು ಮತ್ತು ಜನವರಿ 24ನೇ ತಾರೀಕಿನವರೆಗೂ ಗುರು ಒಂದು 85 ದಿನ ತುಂಬ ಫಾಸ್ಟ್ ಫಾರ್ವರ್ಡ್ ಆಗಿ, ಸ್ವಲ್ಪ ವೇಗವಾಗಿ ಚಲನೆಯನ್ನು ಮಾಡಿ ಸಿಂಹರಾಶಿಗೆ ಬರ್ತಾರೆ. ಇದೊಂದು ಕೌತುಕ ಇದೆ. ಜೂನ್ 2ನೇ ತಾರೀಕು ಬೆಳಗ್ಗೆ 6:29 ಗುರು ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇರತಕ್ಕಂಥದ್ದು ಎಲ್ಲರಿಗೂ, ಮನುಷ್ಯರಿಗೆ, ಪ್ರಕೃತಿಗೆ, ರಾಜ್ಯಕ್ಕೆ, ದೇಶಕ್ಕೆ ಹಾಗೂ ಪ್ರಪಂಚಕ್ಕೂ ಒಂದು ಅತ್ಯಂತ ಸಂತೋಷ, ಸಿಹಿ ಸುದ್ದಿ ಅಥವಾ ಮನೆಯಲ್ಲಿ ಸಿಹಿ ಮಾಡಿ ತಿನ್ನುವಂಥ ಸಮಯ ಅಥವಾ ಸಂದರ್ಭ ಅಂತ ಹೇಳ್ಬೋದು. ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಈ ಗುರುಬಲ ಅನ್ನೋದು ಅಥವಾ ಈ ಗುರುವಿನ ಪ್ರಭಾವ ಅನ್ನೋದು ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಅಂತ ಹೇಳಿ ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಒಳ್ಳೆ ಪ್ರಶ್ನೆ. ಗುರು ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಬಹಳ ಮುಖ್ಯ. ಈಗ ಮಗು ಹುಟ್ಟಿದ ತಕ್ಷಣವೇ ಜ್ಯೋತಿಷ್ಯರ ಹತ್ರಕ್ಕೆ ತಂದೆ ತಾಯಿ ಅಥವಾ ಯಾರೋ ಬರ್ತಾರೆ. ಬಂದ ತಕ್ಷಣವೇ ಜ್ಯೋತಿಷ್ಯರು ಆ ಜನ್ಮ ಕುಂಡಲಿಯನ್ನು ಸಿದ್ಧತೆ ಮಾಡಿ ಮೊದಲು ನೋಡುವಂತಹ ಸ್ಥಾನ ಇದಂದರೆ ಗುರು. ಯಾಕೆಂದರೆ ಗುರು ಒಬ್ಬ ಬಲಿಷ್ಠವಾಗಿದ್ದರೆ ಉಳಿದ ಎಲ್ಲ ಗ್ರಹಗಳನ್ನು ಬ್ಯಾಲೆನ್ಸ್ ಮಾಡುವಂಥ ಶಕ್ತಿ ಗುರುಗಿರುತ್ತೆ. ನಿಮಗೆ ಗೊತ್ತಿದೆಯಲ್ಲ, ಹರ ಮುನಿದರು ಗುರು ಕಾಯುವನು. ಆದರೆ ಗುರು ಮುನಿದರೆ ಕಾಯೋರು ಯಾರೂ ಇಲ್ಲ. ಅಂದರೆ ಹರನಿಗಿಂತ ಒಂದು ಕೈ ಮೇಲು ಅಂತ ಹೇಳ್ಬೋದು ಗುರು. ಹಾಗಿದ್ದಾಗ
ಈ ಗುರುಬಲ ಅಂತ ಬಂದಾಗ ಮನುಷ್ಯನ ಮೇಲೆ ಎಷ್ಟು ಮಟ್ಟಕ್ಕೆ ಪ್ರಭಾವ ಬೀರುತ್ತೆ ಅಂತಂದರೆ ಈ ಝೀರೋ ಇರೋವನ್ನ ಹೀರೋ ಮಾಡುವಂಥ ಶಕ್ತಿ ಇರುತ್ತೆ ಅದಕ್ಕೆ. ಓಕೆ ಗುರುಗಳೇ, ಹಾಗಿದ್ರೆ ಈ ಗುರು ಸಂಚಾರ ದೇಶದ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ? ನಾವು 3 ವಲಯದಾಗಿ ನಾವು ಇದನ್ನು ವಿಂಗಡಣೆ ಮಾಡ್ಬೋದು. ಮೊದಲನೇದಾಗಿ ನಮ್ಮ ವಿಶ್ವ ಅಂತ ಪ್ರಪಂಚಕ್ಕೆ ನಾವು ಇದರ ಒಂದು ಗಣನೆ ತಗೊಳ್ಬೋದು. ಎರಡನೇದಾಗಿ ನಮ್ಮ ಭಾರತ ದೇಶಕ್ಕೆ ಒಂದು ಗಣನೆ ತಗೊಳ್ಬೋದು. ಮೂರನೇದಾಗಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಂತ ತಗೊಳ್ಬೋದು. ಒಂದು 3 ನಾವು ಡಿವೈಡ್ ಮಾಡ್ಬೋದು. ಮೊದಲನೇದಾಗಿ ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಗುರು ಬಂದು ಚಂದ್ರನ ಮನೆಗೆ ಬಂದು ಕೂರ್ತಾ ಇದ್ದಾನೆ, ಆ ಮನಸ್ಸಿನ ಸ್ಥಾನಕ್ಕೆ ಬಂದು ಕೂರ್ತಾ ಇದ್ದಾನೆ. ಹಾಗಾಗಿ ಸುಮಾರು ಜನಕ್ಕೆ ಈ ಮನೋನಿಗ್ರಹ ಅನ್ನೋದು ಹೆಚ್ಚು ಬಲ ಆಗುತ್ತೆ. ಈಗ ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರೂ ಕೂಡ ಯುದ್ಧಮಯ. ಇಡೀ ವಿಶ್ವಾದ್ಯಂತ ಹಲವಾರು ಜಾಗಗಳಲ್ಲಿ ಯುದ್ಧ. ನಮಗೆ ಗೊತ್ತಿರೋ ಯುದ್ಧಗಳು ಹಲವಾರು ಇದೆ, ಗೊತ್ತಿಲ್ಲದಿರೋ ಯುದ್ಧಗಳು ಕೂಡ ತುಂಬ ಚೆನ್ನಾಗಿ ಆಗ್ತಾ ಇದೆ. ಅದಾದಮೇಲೆ ಈ ಪ್ರಕೃತಿ ವಿಕೋಪಗಳು ಕೂಡ ತುಂಬಾ ನಡೀತಾ ಇದೆ ವಿಶ್ವದಾದ್ಯಂತ. ಆದರೆ ಯಾವಾಗ ಗುರು ತನ್ನ ಸ್ಥಾನವನ್ನು ಬದಲಾವಣೆ ಮಾಡಿ ಕರ್ಕಾಟಕ ರಾಶಿಗೆ ಬರ್ತಾರೋ, ಈ ಜೂನ್ 2ನೇ ತಾರೀಕು ನಂತರ ವಿಶ್ವದ ಶಾಂತಿ ಅನ್ನುವಂಥದ್ದು ಪ್ರಾರಂಭ ಆಗುತ್ತೆ. ಪ್ರಮುಖವಾಗಿ ಈಗ ನಡೀತಾ ಇರತಕ್ಕಂಥ ಯುದ್ಧ ತನ್ನ ಬಲವನ್ನು ಕಳ್ಕೊಳ್ಳುತ್ತೆ, ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ನೋಡಿ, ಈ ಜೂನ್ 2ನೇ ತಾರೀಕು ನಂತರ ವಿಶ್ವದಾದ್ಯಂತ ಆಗ್ತಾ ಇರತಕ್ಕಂಥ ಯುದ್ಧಗಳು ಒಂದು ಹಂತಕ್ಕೆ ನಮಗೆ ತೆರೆ ಕಾಣ್ಬಿಡುತ್ತೆ. ಒಂದು 60ರಿಂದ 70 ಭಾಗದಷ್ಟು ಅದರ ವೈಷಮ್ಯ ಮತ್ತು ನೇರವಾದ ಯುದ್ಧ ಅನ್ನುವಂಥದ್ದು ನಿಂತು ಹೋಗುತ್ತೆ. ಅದಾದಮೇಲೆ ಈ ಮಧ್ಯೆ 85 ದಿನಗಳು ಹೇಳಿದ್ನಲ್ಲ ನಾನು, ಯಾವಾಗ ನವೆಂಬರ್, ಡಿಸೆಂಬರ್ ಮತ್ತು ಜನವರಿ 14, ಜನವರಿ 24, 2027 ಆ ಒಂದು 85 ದಿನಗಳ ಕಾಲ ಮತ್ತೆ ಬೆಂಕಿ ಚೆಂಡ ರೀತಿಯಾಗಿ ಶುರುವಾಗ್ಬೋದು, ಇಲ್ಲ ಅಂತ ಹೇಳಲಿಲ್ಲ. ಯಾಕಂದರೆ ಸಿಂಹರಾಶಿಗೆ ಬರ್ತಾರೆ ಅವಾಗ ಗುರು. ಸಿಂಹರಾಶಿ ಅಂದರೆ ಫೈರ್ ಅಂತೀವಿ, ಅಗ್ನಿ ಅಂತೀವಿ. ಸಿಂಹರಾಶಿಗೆ ಬಂದಾಗ ಸ್ವಲ್ಪ ಅದು ಇದು ನಾವೇನು ಉರಿಯೋ ಬೆಂಕಿಗೆ ತುಪ್ಪ ಸುರಿದ್ರು ಅಂತಾರಲ್ಲ, ಹಾಗೆ ಇನ್ನೂ ಜಾಸ್ತಿ ಆಗ್ಬೋದು ದಗದಗೆ. ಆದರೆ ಈ ಮಧ್ಯಕಾಲದಲ್ಲಿದ್ದಿಲ್ಲ, ಈ ಜೂನ್ 2ನೇ ತಾರೀಕಿಂದ ನಮಗೆ ಅಕ್ಟೋಬರ್ 1ರವರೆಗೂ ಯಾವುದೇ ಥರದ ತೊಂದರೆಗಳು, ದೊಡ್ಡ ಪ್ರಮಾಣದ ಯುದ್ಧಗಳಾಗದೆ ಶಾಂತಿಯುತವಾದಂಥ ಒಂದು ರೀತಿ ಅಂತ ಕಾಣ್ಬೋದು. ಇನ್ನೊಂದು 30% ಅಂತರ್ಯುದ್ಧಗಳು, ಈ ರಾಜತಾಂತ್ರಿಕ ಯುದ್ಧಗಳು ಈ ಥರದ್ದು ನಡಿಬೋದಾದರೆ ಖಂಡಿತ ವಿಶ್ವಕ್ಕಂತೂ ತುಂಬ ಒಳ್ಳೆಯದು. ಇದು ವಿಶ್ವದ ವಿಚಾರ. ಆದರೆ ಇನ್ನು ಪ್ರಕೃತಿ ವಿಕೋಪದ ಬಗ್ಗೆ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಪ್ರತಿ ವರ್ಷವೂ ಪ್ರಕೃತಿ ವಿಕೋಪ ನಡೆಯುತ್ತೆ. ಒಮ್ಮೊಮ್ಮೆ ತುಂಬ ಜಾಸ್ತಿ ನಡೆಯುತ್ತೆ, ಒಮ್ಮೊಮ್ಮೆ ಸ್ವಲ್ಪ ನಡೆಯುತ್ತೆ, ಮಧ್ಯಮವಾಗಿರುತ್ತೆ. ಈ ವರ್ಷ ಮಧ್ಯಮದ ಪ್ರಕೃತಿ ವಿಕೋಪ ನಮ್ಮ ಇಡೀ ಪ್ರಪಂಚಕ್ಕೆ ಇರೋದ್ರಿಂದ ತೊಂದರೆ ಇಲ್ಲ. ಇನ್ನೂ ಹೇಳಬೇಕಾದ್ರೆ ಭಾರತ ದೇಶಕ್ಕೆ ಸ್ವಲ್ಪ ಜಾಸ್ತಿ ಇದೆ ಪ್ರಕೃತಿ ವಿಕೋಪ ಅನ್ನುವಂಥದ್ದು. ಸರಿ, ನಮ್ಮ ದೇಶಕ್ಕೆ ಅಂತ ಬಂದಾಗ ದೇಶದಲ್ಲಿ ಗುರುವಿನ ಪ್ರಭಾವ. ಗುರು ಅಂತಂದರೆ ಫಿನಾನ್ಸ್ ಅಂತ ಹೇಳಿದೆ ನಾನು. ಹಾಗಾಗಿ ಹಣದ ವಿಚಾರದಲ್ಲಿ ಭಾಳಷ್ಟು ಅಲ್ಲೋಲ ಕಲ್ಲೋಲ ಆಗುತ್ತೆ. ನಾನು ಪ್ರಾರಂಭದಲ್ಲಿ ಹೇಳಿದಂಗೆ ಸಂಪಾದನೆಯೂ ಜಾಸ್ತಿ, ಖರ್ಚು ಜಾಸ್ತಿ. ಈ ಎರಡೂ ಕೂಡ ಸಮತೋಲನ ಮಾಡೋಕ್ಕೆ ಜನ ತುಂಬಾ ಕಷ್ಟಪಡ್ತಾರೆ, ತುಂಬ ಸಾಲಗಳಿಗೆ ಮೊರೆ ಹೋಗ್ತಾರೆ. ಜನಜೀವನ ಒಂದು ಸ್ವಲ್ಪ ಹಣದ ವಿಚಾರದಲ್ಲಿ ಅಸ್ತವ್ಯಸ್ತ ಆಗಿ ಒಂದು ಸ್ವಲ್ಪ ನಾವು ಆಡಂಬರದ ಜೀವನವನ್ನು ಬದುಕೋದಕ್ಕೆ ಭಾರತ ದೇಶದ ಜನರೆಲ್ಲರೂ ಕೂಡ ಅದಕ್ಕೆ ಹೆಚ್ಚು ಮಾರು ಹೋಗ್ತಾರೆ. ಇನ್ನು ದೇಶದ ರಾಜಕೀಯ ವಿಚಾರಕ್ಕೆ ನೋಡೋದಾದರೆ ಈಗ ಪ್ರಸ್ತುತ ಎಲ್ಲಿವರೆಗೂ ಅಂದರೆ ಜೂನ್ 2ನೇ ತಾರೀಕು 2026ವರೆಗೂ ಇಡೀ ನಮ್ಮ ದೇಶದ ರಾಜಕೀಯ ಏನು ನಡೆದಿದೆಯೋ, ಇವತ್ತೇನಿದೆಯೋ ಸ್ಥಿತಿಗತಿ, ಇದು ಹಾಗೆ ಮುಂದುವರಿಯುತ್ತೆ, ಏನೂ ಬದಲಾವಣೆ ಆಗಲ್ಲ. ಇನ್ನು ನಮ್ಮ ರಾಜ್ಯಕ್ಕೆ ಬಂದರೆ ಈಗ 2ನೇ ತಾರೀಕು ನಮಗೆ ಗುರುಬಲ ಬಂದ ನಂತರ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಏನೋ ಒಂಥರ ಸಂತೋಷ ಅನ್ನುವಂಥದ್ದು ಪ್ರಾಪ್ತಿಯಾಗುತ್ತೆ. ಉತ್ತರ ದಿಗ್ಭಾಗೆ ಚಣಕಧಾನ್ಯ ಗುರುಗ್ರಹಂಧ್ಯಾಯಾಮಿ ಅಂತ ನಾವು ಪೂಜೆ ಮಾಡ್ತೀವಿ. ಅಂದರೆ ಗುರುವಿನ ಸ್ಥಾನ ಯಾವುದಂದರೆ ಉತ್ತರ ಭಾಗ. ಉತ್ತರದಿಂದ ದೃಷ್ಟಿ ಎಲ್ಲಿ ಬೀಳುತ್ತೆ ಅಂತಂದರೆ ನೇರ ದೃಷ್ಟಿ ದಕ್ಷಿಣ ಭಾಗಕ್ಕೆ ಬೀಳುತ್ತೆ. ಹಾಗಾಗಿ ಆ ಮೊದಲನೇ ಹೆಜ್ಜೆ ಅನ್ನೋದು ಕರ್ನಾಟಕ ರಾಜ್ಯಕ್ಕೆ ಸಿಗೋದ್ರಿಂದ ಉತ್ತರ ಕರ್ನಾಟಕ ಯಾವುದು ನಾವು ನೋಡ್ತಾ ಇದ್ದೀವಲ್ಲ, ಬೀದರ್ರು, ಆಮೇಲೆ ಕಲಬುರಗಿ, ಆ ಕಡೆಯಿಂದ ನಮಗೆ ಅಭಿವೃದ್ಧಿ ಅನ್ನುವಂಥದ್ದು ಇನ್ನು 2 ವರ್ಷ ನಮಗೆ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಈ 1 ವರ್ಷ ಅಂತೂ ಅದ್ಭುತವಾಗಿರುತ್ತೆ. ಓಕೆ, ಇನ್ನು ನೀವು ದೇಶದ ರಾಜಕಾರಣದ ಬಗ್ಗೆ ಹೇಳ್ತಾ ಇದ್ರಿ. ರಾಜ್ಯದ ರಾಜಕಾರಣವನ್ನು ನಾವು ನೋಡಲೇಬೇಕು. ಸದ್ಯದ ಬೆಳವಣಿಗೆಗಳು ಏನಾಗ್ತಾ ಇದೆ, ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇದೆ ರಾಜಕಾರಣದಲ್ಲಿ. CM ರಿಸೈನ್ ಮಾಡಿದ್ರು, DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾ ಇದ್ದಾರೆ. ಅವರ ಒಂದು ಯೋಗದ ಬಗ್ಗೆ ನಾವು ಮಾತನಾಡೋದಾದರೆ ಅಥವಾ ಗುರುವಿನ ಬಲ DK ಶಿವಕುಮಾರ್ ಅವರಿಗೆ ಹೇಗಿದೆ ಅನ್ನೋದನ್ನು ನೋಡೋದಾದರೆ, ಮುಖ್ಯವಾದ ಪ್ರಶ್ನೆ. ನಮ್ಮ ರಾಜ್ಯಕ್ಕೆ CM ಅಂತಂದರೆ ನಮ್ಮ ರಾಜ್ಯಕ್ಕೆ ತಂದೆ ಇದ್ದ ಹಾಗೆ. ಮುಖ್ಯಮಂತ್ರಿಗಳು ಯಾವತ್ತೂ ಕೂಡ ಜಾತಕ ಬಲಿಷ್ಠವಾಗಿತ್ತು ಅಂತಂದರೆ ಆ ರಾಜ್ಯದ ಪ್ರಜೆಗಳು ತುಂಬ ಸಂತೋಷವಾದ ಜೀವನವನ್ನು ಕಾಣ್ತಾರೆ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದಂದರೆ DK ಶಿವಕುಮಾರ್ ಅವರ ಜಾತಕ ಇದೆಯಲ್ಲ, ಅದು ಬಹಳ ಅದ್ಭುತವಾದ ಜಾತಕ. ಅವರು ಸಿಹಿ ಕಹಿ ಎರಡನ್ನೂ ಕೂಡ ತೃಪ್ತಿಯಾಗಿ ಪಡ್ಕೊಂಡಿದ್ದಾರೆ.
ಬರೀ ಸಿಹಿ ಮಾತ್ರ ಅಲ್ಲ, ಅವರೇನೋ ಹಣ ಸಂಪಾದನೆ ಮಾಡಿದ್ದಾರೆ, ಕೋಟ್ಯಾಧೀಶರಾಗಿದ್ದಾರೆ ಅನ್ನೋದು ಇನ್ನೊಂದು ಸೆಕೆಂಡ್ರಿ. ಅದೇ ಥರ ಕಷ್ಟಪಟ್ಟಿದ್ದಾರೆ, ಹಲವಾರು ಅವಮಾನಗಳನ್ನು ಪಡೆದಿದ್ದಾರೆ, ಸೆರೆಮನೆಗೆ ಹೋಗಿ ಬಂದಿದ್ದಾರೆ. ಎಲ್ಲ ನೋಡಿದಾಗ ಸುಖ ದುಃಖ ಎರಡನ್ನೂ ಅತ್ಯಂತ ದೊಡ್ಡದಾಗಿ ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಹಾಗೆ ನೋಡೋಕೆ ಹೋದರೆ ಅವ್ರದ್ದು ಕನ್ಯಾ ಲಗ್ನ. ಅವರ ಜಾತಕದಲ್ಲಿ ಶನಿ ಸ್ವಂತ ಮನೇಲಿದ್ದಾರೆ. ಸ್ವಂತ ಮನೆಯಲ್ಲಿ ಶನಿ ತ್ರಿಕೋಣ ಸ್ಥಾನದಲ್ಲಿದ್ದಾರೆ. ತ್ರಿಕೋಣ ಅಂತಂದರೆ ಲಗ್ನ, ಪಂಚಮ, ಭಾಗ್ಯಸ್ಥಾನ. 1st ಹೌಸು ಮತ್ತು 5th ಹೌಸು, 9th ಹೌಸು, ಇದನ್ನು ನಾವು ತ್ರಿಕೋಣ ಸ್ಥಾನ ಅಂತ ಹೇಳ್ತೀವಿ ಏನು ಜ್ಯೋತಿಷ್ಯದಲ್ಲಿ. ಹಾಗಾಗಿ ಪಂಚಮಾಧಿಪತಿ ಪಂಚಮದಲ್ಲಿದ್ದಾರೆ. 5th ಹೌಸ್ ಲಾರ್ಡ್ ಇನ್ 5th ಹೌಸ್. 5ನೇ ಮನೆ ಅಧಿಪತಿ ಯಾರು ಅಂದರೆ ಶನಿ. ಶನಿ ಬಂದು ರಾಜಕೀಯಕ್ಕಾಗ್ಬೋದು ಅಥವಾ ಸುಖ ದುಃಖಕ್ಕಾಗ್ಬೋದು, ಎರಡಕ್ಕೂ ಕೂಡ ಬಲಿಷ್ಠವಾದಂಥ ಫಲ ಕೊಡುವಂಥ ಗ್ರಹ. ಹಾಗಾಗಿ ಶನಿ ಸ್ವಂತ ಮನೆ 80% ಸ್ಟ್ರಾಂಗ್ ಆಗಿದ್ದಾರೆ. ಆ್ಯಂಡ್ ಶಶಯೋಗ ಅನ್ನುವಂಥ ಯೋಗದಲ್ಲಿದ್ದಾರೆ. ಹಾಗಾಗಿ ಶಶಯೋಗ ಮೊದಲು ಕೊಡೋದೇನೆಂದರೆ ಆಯುಷ್, ಲಾಂಜಿವಿಟಿ. ಒಂದು ಗಟ್ಟಿ 75-80 ವರ್ಷ ಗಟ್ಟಿ ಆಯುಷು ಡಿ.ಕೆ. ಶಿವಕುಮಾರ್ ಅವ್ರಿಗಿದೆ ಅಂತ ತೊಗೊಳ್ಬೋದು. ಇದು ಮೊದಲನೇ ಹೆಜ್ಜೆ, 5ನೇ ಮನೆ ಹೆಜ್ಜೆ. ಎರಡನೇದವ್ರಿಗೆ ಶುಕ್ರ ಬಂದು ಸ್ವಂತ ಮನೇಲಿದ್ದಾರೆ. ಲಗ್ನದಿಂದ 9ನೇ ಮನೆ, ಅದು ತ್ರಿಕೋಣ ಸ್ಥಾನದಲ್ಲಿದೆ. ಅದನ್ನು ಮಾಲವ್ಯ ಯೋಗ ಅಂತ ಕರಿತೀವಿ. ಶನಿ ಕಷ್ಟವನ್ನು ಕೊಡ್ತಾನೆ, ಕಷ್ಟಪಟ್ಟಿದ್ದಾರೆ. ಮಾಲವ್ಯ ಯೋಗ ಲಕ್ಸುರಿಯನ್ನು ಕೊಡುತ್ತೆ, ಡಿಸೈರ್ಸನ್ನು ಕಂಪ್ಲೀಟ್ ಮಾಡುತ್ತೆ. ಒಳ್ಳೆ ವಾಹನ, ಒಳ್ಳೆ ಮನೆ, ಒಳ್ಳೆ ಹಾಸಿಗೆ, ಒಳ್ಳೆ ನಿದ್ರೆ, ಒಳ್ಳೆ ಭೋಜನ, ಇವೆಲ್ಲವನ್ನು ಶುಕ್ರ ಕೊಡ್ತಾನೆ. ಶುಕ್ರ ಅಂದರೆ ಡಿಸೈರ್ಸ್, ಆಸೆಗಳು ಅಂತ ಹೇಳ್ತೀವಿ. ಈ ಎರಡು ಯೋಗ ಇದು ಬಂದು ಈಗ ಬರ್ತಾ ಇದೆಯಾ ಅಂದರೆ ಅಲ್ಲ, ಇದು ಅವ್ರು ಹುಟ್ಟಿದಾಗಿಂದನೂ ಇದೆ. ಇದು ಬಂದು ಅವ್ರ ಜನ್ಮ ಜಾತಕ ನಾನು ಹೇಳ್ತಾ ಇರೋದು. ಈ ಮಧ್ಯೆ ಇನ್ನೂ ಒಂದು ಯೋಗ ಇದೆ, ಅದು ಶಶಿಮಂಗಳ ಯೋಗ ಅಂತ ಕರಿತೀವಿ. ಶಶಿಮಂಗಳ ಯೋಗ ಸಾಧಾರಣವಾಗಿ ಬರುವಂಥದ್ದು ಆಫ್ಟರ್ ಮ್ಯಾರೇಜ್ ಆದಮೇಲೆ, ಮದುವೆ ಆದಮೇಲೆ ಸಿಗೋದು. ನಾನು ಸ್ವಲ್ಪ ಇನ್ಡೆಪ್ತಾಗಿ ತೊಗೊಂಬರ್ತಾ ಇದ್ದೀನಿ, ಯಾಕೆಂದರೆ ಗೋಚಾರಕ್ಕೆ ಈಗ ನೀವು ಗುರುಬಲ ಹೇಗಿದೆ, ಈಗ ಗುರು ಚೇಂಜ್ ಆಗ್ತಿರೋದ್ರಿಂದ ನಮ್ಮ ಡಿ.ಕೆ. ಶಿವಕುಮಾರ್ ಅವರು CM ಆಗ್ತಾ ಇರೋದ್ರಿಂದ ಯಾವ ಥರ ಇದೆ ಅಂತ ನೀವು ಕೇಳಿದ್ರಿ. ಬಟ್ ನಾನು ಸ್ವಲ್ಪ ಇನ್ಡೆಪ್ತ್ ಹಳೆಯದಿಂದ ತೊಗೊಬರ್ತಾ ಇದ್ದೀನಿ. ಈ ಆಫ್ಟರ್ ಮ್ಯಾರೇಜ್ ಸಕ್ಸಸ್ ಜಾಸ್ತಿ ಯಾವುದಕ್ಕೆ, ಈ ಶಶಿಮಂಗಳ ಯೋಗ ಇದ್ದರೆ. ಯಾರಿಂದ ಬರಬೇಕು ಆ ಯೋಗ ಅಂದರೆ ಹೆಂಡತಿಯಿಂದ ಬರಬೇಕು ಅಂದರೆ, ಹೆಂಡತಿಯಿಂದ ಬಾರೋ ಮಾಡುವಂಥದ್ದು, ತೊಗೊಳ್ಳುವಂಥದ್ದು. ಹಾಗಾಗಿ ಯಾವಾಗ ಡಿ.ಕೆ. ಶಿವಕುಮಾರ್ ಅವರು ವಿವಾಹ ಮಾಡಿಕೊಂಡ್ರು, ವಿವಾಹದ ನಂತರ ತನ್ನ ಹೆಂಡತಿಯ ಜಾತಕದ ಯೋಗವನ್ನು ತಾನೇ ಅನುಭವಿಸ್ಲಿಕ್ಕೆ ಶುರು ಮಾಡಿದ್ರು. ಅದರ ಪಟ್ಟ ಪ್ರತಿಫಲ, ಇಷ್ಟು ವರ್ಷದ ಶ್ರಮ ಈಗ ಫಲ ಕೊಡ್ತಾ ಇದೆ. ಈಗಲೇ ಯಾಕೆ ಫಲ ಕೊಡಬೇಕು, ಅದು ಒಂದು ಕ್ವಶನ್ ಮಾರ್ಕು. ಹಾಗಾದರೆ ಮದುವೆ ಆಗಿ ಅವರು 20 ವರ್ಷ 25 ವರ್ಷ ಆಗಿದೆಲ್ಲ ಗುರುಗಳೇ, ಇವಾಗ ಯಾಕೆ ಫಲ ಕೊಡಬೇಕು, ಇವಾಗ ತಾನೇ CM ಆಗ್ತಾಯಿದ್ದಾರೆ, ಇಷ್ಟು ವರ್ಷ ಅವ್ರು CM ಆಗಿಲ್ಲ. ಹಂಗೆ ನೋಡೋಕೆ ಹೋದರೆ ಶನಿ ಎಲ್ಲಿದ್ದಾರೆ ಅವ್ರ ಮೂಲ ಜಾತಕದಲ್ಲಿ, ಅದಕ್ಕೆ ನೇರ 7ನೇ ಮನೆಯಲ್ಲಿ ಆಪೋಸಿಟ್ 7th ಹೌಸಲ್ಲಿ ರಾಹು ಗ್ರಹ ಕುತ್ಕೊಂಡಿದ್ದಾರೆ. ಯಾವಾಗ ಶನಿ ಮತ್ತು ರಾಹುವಿನ ಕಾಂಬಿನೇಷನ್ ಬರುತ್ತೋ, ಒಂದು ಡಿಸಾಸ್ಟರು ಅಂದರೆ ಹಾಳು, ಇಲ್ಲ ಅಂದರೆ ಅದ್ಭುತ, ಎರಡರಲ್ಲೊಂದು ನಡಿಲೇಬೇಕದು. ಶನಿ ಮತ್ತು ರಾಹು ಇಬ್ಬರು ಕೂಡ ಪಾಪಗ್ರಹಗಳೇ. ಮೂಲ ಜಾತಕದಲ್ಲೇ ಶನಿ ದೃಷ್ಟಿ ರಾಹು ಮೇಲೆ, ರಾಹು ದೃಷ್ಟಿ ಶನಿ ಮೇಲೆ ಕುತ್ಕೊಂಡಿದೆ. ಅಮರ ಅನಂತ ಯೋಗ ಅನ್ನುವಂಥ ಯೋಗದಲ್ಲಿ ಹುಟ್ಟಿದ್ದಾರೆ ಅವರು. ಒಬ್ಬ ಮನುಷ್ಯ ತನ್ನ ಉತ್ತುಂಗ ಸ್ಥಾನ ಅಥವಾ ತಾನು ಜೀವನದಲ್ಲೇ ಆಸೆ ಪಟ್ಟಿರ್ತಕ್ಕಂಥ ಸ್ಥಾನಕ್ಕೆ ಹೋಗಬೇಕು ಅಂದರೆ ಅದಕ್ಕೆ ದಶಾಭುಕ್ತಿಗಳು ಸಪೋರ್ಟ್ ಮಾಡಬೇಕು ಅಂತ ಹೇಳುತ್ತೆ. ಹಾಗಾಗಿ ಸಪೋರ್ಟ್ ಮಾಡ್ತಾ ಇದೆ ಅವ್ರಿಗೀಗ ಶನಿ ಮತ್ತು ಶನಿ ದಶೆ ರಾಹು ಭುಕ್ತಿ ನಡೀತಾ ಇರೋದ್ರಿಂದ ಈ ಎರಡು ಗ್ರಹಗಳು ಅವ್ರಿಗೆ ಅಧಿಕಾರವನ್ನು ಕೊಡ್ತಾ ಇದೆ. ನೋಡಿ, ಜ್ಯೋತಿಷ್ಯ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಒಂದು ಬಲವಾದ ಫಲ ಎಷ್ಟು ದಿನ ಇರುತ್ತೆ ಅಂತಂದರೆ ದಶಾಭುಕ್ತಿಗಳು ಮತ್ತು ಗೋಚಾರ ಹೇಳುತ್ತೆ. ಇವಾಗ ಪಡ್ಕೋತಾ ಇರ್ತಕ್ಕಂಥ ಸ್ಥಾನ ಏನಿದೆ ಅದು ಗುರುಬಲ ಆದಮೇಲೆ ಅವರು ಕುರ್ಚಿಯನ್ನು ಹತ್ತಾ ಇದ್ದಾರೆ. ಗುರುಬಲ ಆಗೋವರೆಗೂ ಅವ್ರಿಗೆ ಸಿಕ್ಕಿರಲಿಲ್ಲ. ಇದನ್ನು ನಾವು ವಿಧಿ ಅಂತ ಕರಿತೀವಿ. 6 ತಿಂಗಳಿಂದ ಸತತ ಪ್ರಯತ್ನ, ಹೆಚ್ಚಿನ ಪ್ರಯತ್ನ ಪಟ್ಟು ಗುರುಬಲ ಬಂದ ಮೇಲೆ ಆ ಸ್ಥಾನಕ್ಕೆ ಕೂರ್ತಾ ಇದ್ದಾರೆ. ಈ ಸ್ಥಾನದಲ್ಲಿ ಕೂರ್ತ ಮೇಲೆ ನೆಕ್ಸ್ಟ್ 1 year ಏನೂ ಇಶ್ಯೂಸ್ ಇಲ್ಲ. ತುಂಬ ಚೆನ್ನಾಗಿ, ಭಾಳ ಅದ್ಭುತವಾಗಿ, ಜನ ಹೆಚ್ಚೆಚ್ಚು ಮೆಚ್ಚುಗೆಯನ್ನು ಕೊಡೋ ರೀತಿಯಲ್ಲಿ ಅವರು ಆಡಳಿತನ ಮಾಡ್ತಾರೆ. ಇಷ್ಟು ದಿನ ಮಾಡಲಿಲ್ವಲ್ಲ ಅಂದರೆ, ಇಷ್ಟು ದಿನ ಸಂಪೂರ್ಣ ನಿರ್ಧಾರ ತಗೊಳ್ಳೋಂಥ ಶಕ್ತಿ ಇರಲಿಲ್ಲ. ಈಗ ಆ ಶಕ್ತಿಯನ್ನು ಗುರುನೇ ಕೊಡ್ತಾ ಇದ್ದಾನೆ ಲಾಭಸ್ಥಾನಕ್ಕೆ. ಇನ್ನು ಪ್ರಾಕೃತಿಕ ವಿಕೋಪಗಳ ಬಗ್ಗೆ ತಾವು ಹೇಳ್ತಾ ಇದ್ರು, ವಿಶ್ವದ ಮಟ್ಟದಲ್ಲಿ ಅಷ್ಟು ಭಯ ಇಲ್ಲ, ಅಲ್ಲೋಲ ಕಲ್ಲೋಲವನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ, ಆದರೆ ದೇಶದ ಮಟ್ಟಿಗೆ ಅಪಾಯವಂತೂ ಇದ್ದೇ ಇದೆ ಅಂತ ಹೇಳಿ, ಯಾವ ರೀತಿಯ ಪ್ರಾಕೃತಿಕ ವಿಕೋಪಗಳನ್ನು ನಮ್ಮ ದೇಶ ಎದುರಿಸಬೇಕಾಗುತ್ತೆ ಅಂತ? ಮುಖ್ಯವಾಗಿ ನೀರಿನಿಂದ ಸಮಸ್ಯೆಗಳು ಜಾಸ್ತಿ ಇದೆ. ಯಾವ ಥರ ಅಂತಂದರೆ, ಈ ಒಂದು ಹಿಮಾಲಯದ ರೇಂಜಸ್ ಏನಿದೆ ನಮಗೆ, ಹಿಮಾಲಯ ಪರ್ವತಗಳ ಒಂದು ಬುಡಕಟ್ಟುಗಳಲ್ಲಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ, ಸ್ವಲ್ಪ ಸಾವು ನೋವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಅದು ಬಿಟ್ಟರೆ ನಮ್ಮ ಕರ್ನಾಟಕದ ಪಕ್ಕದ ರಾಜ್ಯ ಕೇರಳದಲ್ಲಿ ಮತ್ತು ತಮಿಳುನಾಡಿನ ಕೆಲವೊಂದು ಭಾಗಗಳಲ್ಲಿ ಈ ಬಾರಿ ಒಂದು ಸ್ವಲ್ಪ ಹೆಚ್ಚಿನ ಸಮಸ್ಯೆಗಳನ್ನು ಕಾಣ್ಬೋದು. ಈ ಬಾರಿ ದಕ್ಷಿಣ ಭಾರತದಲ್ಲೂ ಕೂಡ ಭೂಕಂಪನಗಳಾಗುವಂಥ ಸಾಧ್ಯತೆ, ಸ್ವಲ್ಪ ದೊಡ್ಡ ಪ್ರಮಾಣದ ಭೂಕಂಪಗಳೇ, ರಿಕ್ಟರ್ ಮಾಪಕದಲ್ಲಿ ಸ್ವಲ್ಪ ಒಂದು 6ಗಿಂತ ಹೆಚ್ಚಾಗಿ ದಾಖಲೆ ಆಗುವಂಥ ರೀತಿಯಲ್ಲಿ ಭೂಕಂಪನಗಳು ಮತ್ತು ಪ್ರಕೃತಿ ವಿಕೋಪ, ಮಳೆಯಿಂದ ನೀರಿನಿಂದ ಆಗುವಂಥ ಸಾಧ್ಯತೆಗಳು ಹೆಚ್ಚನ್ನು ಕಾಣ್ಬೋದು.
ಅಗ್ನಿ ಅವಘಡಗಳೇನಿದ್ರು ಕೂಡ ಉತ್ತರ ಭಾರತದಲ್ಲಿ ಜಾಸ್ತಿ ಆಗುತ್ತೆ, ದಕ್ಷಿಣ ಭಾರತದಲ್ಲಿ ಪೂರ್ವ ಭಾಗ ಉತ್ತರ ಭಾಗ ಅಂದರೆ ಈಸ್ಟ್ ಇಂಡಿಯಾ ಮತ್ತು ನಾರ್ತ್ ಇಂಡಿಯಲ್ಲಿ ಹೆಚ್ಚಾಗುತ್ತೆ ಅಗ್ನಿ ಪ್ರಮಾದಗಳು. ಇದು ಬಿಟ್ಟರೆ ಬೇರೆ ಪ್ರಕೃತಿಗೆ ಅಂತ ದೊಡ್ಡದಾಗಿ ಆಗುವಂಥದ್ದು ಏನಿಲ್ಲಮ್ಮ. ಓಕೆ ಗುರುಗಳೇ, ಈಗ ಜಾಗತಿಕ ಮಟ್ಟದಲ್ಲಿ ಆಗ್ತಾ ಇರುವಂತಹ ಯುದ್ಧಗಳಿಂದಾಗಿ ಆರ್ಥಿಕ ಪರಿಸ್ಥಿತಿ ಭಾರತದ ಮಟ್ಟಕ್ಕೆ ಹೇಗೆ ಏರುಪೇರಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಇದರಿಂದಾಗಿ ತೈಲ ಬೆಲೆ ಏರಿಕೆ ಆಯಿತು, ದಿನನಿತ್ಯದ ಬಳಕೆಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ, ಜನರ ಜೀವನವೇ ದುಸ್ತರ ಆಗ್ಬಿಟ್ಟಿದೆ, ಅದರಲ್ಲೂ ಮಧ್ಯಮ ವರ್ಗ ಮತ್ತು ಬಡವರ್ಗ. ಖಂಡಿತವಾಗಲೂ ಹೇಳ್ತೀನಿ, 2026ರಲ್ಲಿ ನಮ್ಮ ಭಾರತ ದೇಶ ಹಿಂದೆಂದೂ ಕಾಣದೇ ಇರತಕ್ಕಂಥ ಅಷ್ಟು ಕ್ರೈಸಸನ್ನು ಕಾಣುತ್ತೆ. ಎಸ್ಪೆಷಲಿ ಹಣದುಬ್ಬರದಲ್ಲಿ, ವಸ್ತುಗಳ ಒಂದು ಬೆಲೆಯಲ್ಲಿ. ಆ ಬೆಲೆಗಳು ಹೆಚ್ಚಾಗ್ತಾ ಇದ್ದಂತೆ ನಮ್ಮ ಕೈಯಲ್ಲಿ 3 ಹೊತ್ತಿನ ಊಟ 2 ಹೊತ್ತಿಗೆ ಬರೋ ಸಾಧ್ಯತೆ, ಈ ರೀತಿಯಾದಂಥ ಸಮಸ್ಯೆಗಳು ಬರುತ್ತೆ. ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಈ ಗುರು ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಹೋಗೋದಾದರೆ, ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಕಳೆದ 2 ವರ್ಷದಿಂದ ಗುರು ಅನ್ನೋದು ಚೆನ್ನಾಗಿರಲಿಲ್ಲ. ಈಗ 4ನೇ ಮನೆಗೆ ಬರ್ತಾ ಇದ್ದಾರೆ ಗುರು. ಅಂದರೆ ಇಷ್ಟು ದಿನ 3ನೇ ಮನೇಲಿದ್ದಂಥ ಗುರು ಈಗ 4ನೇ ಮನೆಗೆ ಬರ್ತಾ ಇದ್ದಾರೆ. ಈ ಮನೆಗಳು ಅಂತಂದರೆ ಏನಂದರೆ ಒಟ್ಟು 12 ಮನೆ ಇರುತ್ತೆ. ಗುರು ಯಾವ ಮನೇಲಿರ್ತಾರೋ ಆ ಮನೆ ಮೇಲೆ ಪ್ರಭಾವಗಳು ಬೀರುತ್ತೆ. ಸುಖಸ್ಥಾನಕ್ಕೆ ಬರ್ತಾ ಇದ್ದಾರೆ. ಅಂದರೆ ಗುರುಬಲ ಇಲ್ಲ ಮೇಷರಾಶಿಯವರಿಗೆ ಖಂಡಿತವಾಗಲೂ 2026, 2027 ಜೂನ್ 15ರವರೆಗೂ ಗುರುಬಲ ಇಲ್ಲ. ಅದರ ಮಧ್ಯದಲ್ಲಿ ಒಂದು 85 ದಿನ ಗುರುಬಲ ಬರುತ್ತೆ. ಅದೊಂದು ಸ್ವಲ್ಪ ಭಾಳ ಸಂತೋಷ ಪಡುವಂಥ ಸಂದರ್ಭ. ಈ ಮರುಭೂಮಿಯಲ್ಲಿ ನೀರು ಸಿಕ್ಕದಂಗೆ ಮೇಷರಾಶಿಯವ್ರಿಗಾಗುತ್ತೆ. ಅದು ಬಿಟ್ಟರೆ ಗುರುಗೆ 4ನೇ ಮನೆಯಲ್ಲಿ ಬಂದು ಗುರು ಕೂತಿರೋದ್ರಿಂದ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಸುಖ ಅನ್ನೋದು ಅಭಿವೃದ್ಧಿ ಆಗುತ್ತೆ. ಇಷ್ಟು ದಿನ ಒಂದು ಸ್ವಲ್ಪ ಧೈರ್ಯದ ಮೇಲೆ ಏನಾಗುತ್ತೋ ಪರವಾಗಿಲ್ಲ, ಬದುಕ್ತೀನಿ, ಕಷ್ಟಪಡ್ತೀನಿ, ಸಂಪಾದನೆ ಮಾಡ್ತೀನಿ, ಹೆಂಡತಿ ಮಕ್ಕಳು ನೋಡ್ಕೋತೀನಿ ಅನ್ನುವಂಥ ಧೈರ್ಯ ಮಾತ್ರ ಇಷ್ಟು ದಿನ ಇತ್ತು. ಆ ಧೈರ್ಯದ ಜೊತೆಗೆ ಇವಾಗ ಸುಖ ಸೇರ್ತಾ ಇದೆ, ಮುಂದಕ್ಕೆ ಸಂತೋಷ ಅನ್ನುವಂಥದ್ದು ಸೇರುತ್ತೆ. ಹಾಗಾಗಿ 2026 ಜೂನ್ 2ನೇ ತಾರೀಕಿನಿಂದ 2027 ಜೂನ್ 15ನೇ ತಾರೀಕಿನವರೆಗೂ ಮೇಷರಾಶಿಯವರಿಗೆ ಗುರುಬಲ ಇರೋದಿಲ್ಲ. ಹಾಗಾಗಿ ಖಂಡಿತವಾಗಲೂ ಫಿನಾನ್ಷಿಯಲ್ ಕ್ರೈಸಸ್ ಅನ್ನೋದು ನಿಮಗೆ ಮೇಲೆ ಕೆಳಗೆ ಆಗುವಂಥ ಸಾಧ್ಯತೆಗಳು, ದುಡ್ಡಿನ ಅಭಾವ, ಸಂಪಾದನೆಗೆ ತಕ್ಕಂತೆ ಖರ್ಚು ಅಥವಾ ಇನ್ನೊಂದು ಗುಲ್ಗಂಜಿಯಷ್ಟು ಜಾಸ್ತಿ ಖರ್ಚು ಆಗುವಂಥ ಸಾಧ್ಯತೆಗಳಿರುತ್ತೆ. ಸಾಡೆ ಸಾತಿನೂ ಇದೆ. ನಾವು ಒಂದನ್ನು ಮಾತ್ರ ನೋಡಿಕೊಂಡು ಖುಷಿ ಪಡೋಂಗಿಲ್ಲ. ಮೇಷರಾಶಿಯವರಿಗೆ ಸಾಡೆ ಸಾತಿ ನಡೀತದೆ. ಪ್ರಥಮ ಭಾಗದ ಸಾಡೆ ಸಾತಿ ಟೆಸ್ಟಿಂಗ್ ಟೈಮ್. ಈ ಸಮಯದಲ್ಲೇ ಭಗವಂತ ನಿಮ್ಮನ್ನು ತುಂಬ ಟೆಸ್ಟ್ ಮಾಡ್ತಾನೆ, ಗುರು ರಕ್ಷಣೆ ಮಾಡ್ತಾನೆ, ಏನೂ ತೊಂದರೆ ಇಲ್ಲ. ಆದರೂ ಮೇಷರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದರಿ. ಮುಖ್ಯವಾಗಿ ನಿಮ್ಮ ಒಂದು ಕಣ್ಣಿನ ಭಾಗ, ಮೂಗಿನ ಭಾಗ, ಕಿವಿಯ ಭಾಗ, ENT ರಿಲೇಟೆಡ್ ಇಶ್ಯೂಸು ಈ ವರ್ಷದಲ್ಲಿ ನಿಮ್ಗೆ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಆರೋಗ್ಯದ ಕಡೆ ಗಮನ ಕೊಡಿ. ಗುರುಗಳ ಮೇಷರಾಶಿಯವರಿಗೆ ವೃತ್ತಿ ಜೀವನ ಹೇಗಿರುತ್ತೆ ಅಂತ ಅಂದಹಾಗೆ ಶನಿ ಬಂದು ಅಷ್ಟೊಂದಿನ ಉತ್ತಮ ಸ್ಥಾನದಲ್ಲಿ ಇಲ್ಲ. ಹಾಗಾಗಿ ಸಡನ್ನಾಗಿ ಕೆಲಸ ಹೋಗ್ಬಿಡೋದು, ಕೆಲಸ ಹೋದ ಮೇಲೆ ಯೋಚನೆ ಮಾಡಿಕೊಂಡು ಅಯ್ಯೋ ನನ್ನ ಕೆಲಸ ಹೋಯ್ತಲ್ಲ ಅಂತ ಚಿಂತನೆ ಮಾಡುವಂಥ ಸಂದರ್ಭದಲ್ಲಿ ಅವರ ಪ್ರಯತ್ನಕ್ಕೆ ಮತ್ತೆ ಕೆಲಸ ಸಿಕ್ಬಿಡೋದು. ಒಟ್ಟಿನಲ್ಲಿ ಗೊಂದಲ, ಸಮಸ್ಯೆ, ಟೆನ್ಷನ್ ಅನ್ನುವಂಥದ್ದು ವೃತ್ತಿ ಜೀವನದಲ್ಲಿ ಇರುತ್ತೆ. ಎಲ್ಲಿವರೆಗೂ ಇರುತ್ತೆ? ಈಗ ನಾವು ಗುರುಬಲದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈಗ ಮೇಷರಾಶಿಯವರಿಗೆ 2028 ಫೆಬ್ರವರಿ 20ನೇ ತಾರೀಕಿನವರೆಗೂ ಈ ವೃತ್ತಿ ಜೀವನದಲ್ಲಿ ಸಮಸ್ಯೆಗಳನ್ನುವಂಥದ್ದು ಇರುತ್ತೆ. ಈ ಮಧ್ಯೆ ಗುರುಬಲ ಬಂದಾಗ ಸ್ವಲ್ಪ ವೃತ್ತಿ ಜೀವನದ ಸಮಸ್ಯೆಗಳು ದೂರ ಆಗುತ್ತೆ. ಒಟ್ಟಾರೆ ಹೇಳಬೇಕಂದ್ರೆ ವೃತ್ತಿಯಲ್ಲಿ ಸಮತೋಲನವಾಗಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಗುರುಗಳೇ, ಏನು ಪರಿಹಾರ ಮಾಡ್ಕೋಬೇಕು ಅಂತ ಮೇಷರಾಶಿಯವರು? ಮೇಷರಾಶಿಯವರಿಗೆ ಭಾಳ ಮುಖ್ಯವಾಗಿ ಒಂದು ಗುರುಗಳ ದರ್ಶನ ಮಾಡಬೇಕಮ್ಮ. ಯಾಕೆಂದರೆ ಗುರುಬಲ ಇಲ್ಲ ಅಂದಾಗ ಗುರುಬಲ ನಾವು ಹುಡ್ಕೊಂಡು ಹೋಗಬೇಕು. ಹಾಗಾಗಿ ಗುರುಗಳ ದರ್ಶನ ಮಾಡುವಂಥದ್ದು, ರಾಯರನ್ನ ದರ್ಶನ ಮಾಡುವಂಥದ್ದು ಅಥವಾ ದಕ್ಷಿಣಾಮೂರ್ತಿ ದರ್ಶನ ಮಾಡುವಂಥದ್ದು. ಎರಡನೇದು ಶನಿ ಪ್ರಭಾವನೂ ಇರೋದರಿಂದ ಶಿವ ಶನಿ ಇಬ್ಬರನ್ನೂ ಆರಾಧನೆ ಮಾಡುವಂಥದ್ದು. 15 ದಿನಕ್ಕೊಮ್ಮೆ ಬರುವಂಥ ಈ ಪ್ರದೋಷ ಕಾಲದಲ್ಲಿ ಸಂಜೆ ಹೊತ್ತು ನಂದಿ ಮತ್ತು ಶಿವನನ್ನು ದರ್ಶನ ಮಾಡೋದ್ರಿಂದ ಕೂಡ ನಿಮಗೆ 2026ರಲ್ಲಿ ಬರುವಂತಹ ಸಮಸ್ಯೆಗಳು ದೂರವಾಗುತ್ತೆ. ಬೇರೆ ಏನು ಪರಿಹಾರಗಳು ಅವಶ್ಯಕತೆ ಇಲ್ಲ. ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಗುರುವಿನ ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಗೆ ಕಳೆದ ವರ್ಷ ಬಹಳ ಅದ್ಭುತವಾದಂಥ ಸಂದರ್ಭ. ನೋಡಿ, 2ನೇ ಸ್ಥಾನದಲ್ಲಿ ಗುರು ಇದ್ದರು. 2ನೇ ಸ್ಥಾನ ಅಂತಂದರೆ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ, ವಿದ್ಯಾಸ್ಥಾನ. ಈ 4 ಸ್ಥಾನಗಳು ತುಂಬ ಬಲಿಷ್ಠವಾಗಿತ್ತು. ವಿದ್ಯಾರ್ಥಿಗಳಿಗಂತೂ ಅತ್ಯಂತ ಶುಭ ಸಮಯ. ಆದರೆ ಹೋಯ್ತಲ್ಲ ಗುರುಬಲ. ಈಗ ಈ ಗುರುಬಲ ಹೋದ ತಕ್ಷಣ ಇದು ಹಾಗೆ ಉಲ್ಟಾ ಆಗುತ್ತೆ. ಯಾವ ರೀತಿ? ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳಗಳಾಗೋದು, ವೈಮನಸ್ಸುಗಳಾಗೋದು, 3ನೇ ವ್ಯಕ್ತಿಗಳು ಮಾತು ಕೇಳಿಕೊಂಡು ಸತಿಪತಿಗಳ ಮಧ್ಯೆ ವೈಮನಸ್ಯ ಬರುವಂಥದ್ದು. 3ನೇ ಸ್ಥಾನಕ್ಕೆ ಬಂದಿದ್ದರಿಂದ ಏನಾಗ್ಬಿಡುತ್ತೆ, ಆಗೋಗ್ಲಿ ಧೈರ್ಯವಾಗಿ ಎದುರಿಸ್ಬಿಡ್ತೀನಿ ಅಂತ ಬಂಡ ಒಂದು ಜನ್ಮ ಆಗೋದು. ಮತ್ತು ಮಾತು ಏನೋ ಒಂದು ಹಗುರವಾದ ಮಾತಾಡ್ಬಿಡೋದು, ಅಥವಾ ತನ್ನ ಸಂಬಳ ಕೊಡ್ತಾ ಇರ್ತಕ್ಕಂಥ ಬಾಸ್ ಬಗ್ಗೆ ಏನೋ ನೆಗೆಟಿವ್ ಆಗಿ ಮಾತಾಡ್ಬಿಡೋದು, ಅದು ಅವ್ರ ಕಿವಿಗೆ ಬೀಳೋದು. ಈ ಥರ ಬಾಯಿಂದ ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ.
ಹಾಗೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ವಿದ್ಯೆಯಲ್ಲಿ ಒಂಚೂರು ಅಡಚಣೆ ಆಗುವಂಥ ಸಾಧ್ಯತೆ ಇದೆಲ್ಲವೂ ನಮಗೆ ಹೆಚ್ಚು ಕಾಣ್ತಾ ಇದೆ. ಒಟ್ಟಿನಲ್ಲಿ ವೃಷಭ ರಾಶಿಯವ್ರಿಗೆ ಇದ್ದಂಥ ಗುರುಬಲ ಈಗ ಹೋಗ್ತಾ ಇದೆ. ಜೂನ್ 2ರಿಂದ ಗುರುಬಲ ಇಲ್ಲ. ಗುರುಗಳೇ, ಆರೋಗ್ಯಕ್ಕೆ ಅಂತ ಬಂದಾಗ ವೃಷಭ ರಾಶಿಯವ್ರಿಗೆ ಹೆಚ್ಚಿನ ಒಂದು ಪ್ರಭಾವ ಇಲ್ಲ, ಚೆನ್ನಾಗೇ ಇದೆ. ಯಾಕೆಂದರೆ 11th ಹೌಸನ್ನ ನಾವು ಹೌಸ್ ಆಫ್ ಗೈನ್ ಅಂತ ಹೇಳಿದಾಗಲೇ ಅದೇ ರೀತಿಯಾಗಿ ಶನಿ ಬಂದು ಲಾಭಸ್ಥಾನದಲ್ಲಿದ್ದಾರೆ. ಶನಿ ಲಾಭಸ್ಥಾನದಲ್ಲಿದ್ದಾಗ ಸ್ವಲ್ಪ ಆರೋಗ್ಯ ಚೆನ್ನಾಗಿರುತ್ತೆ. ಜೊತೆಗೆ ವೃಷಭ ರಾಶಿಗೆ ರಾಶ್ಯಾಧಿಪತಿ, ರಾಶಿ ಅಂದರೆ ಶರೀರ, ಶರೀರಕ್ಕೆ ಅಧಿಪತಿನೂ ಶುಕ್ರನೇ. 6th ಹೌಸ್ ರೋಗಸ್ಥಾನನ 6ನೇ ಮನೆ ಅಂತೀವಿ. 6ನೇ ಸ್ಥಾನಾಧಿಪತಿನೂ ಶುಕ್ರನೇ. ಅಂದರೆ ಶುಕ್ರನೇ ಇವರಿಗೆ ಶರೀರ ಮತ್ತು ರೋಗಕ್ಕೆ ಅಧಿಪತಿ. ಆದ್ದರಿಂದ ಶುಕ್ರ ಅಂದರೆ ಶ್ರೀಮಂತರ ರೋಗ, ಡಯಾಬಿಟಿಕ್ಕು, BP ಈ ಥರದ ವಿಚಾರಗಳಲ್ಲಿ ಸ್ವಲ್ಪ ಹುಷಾರಾಗಿರಿ. ಫಿಸಿಕಲ್ ಎಕ್ಸರ್ಸೈಸ್ ಎಲ್ಲ ಮಾಡಿ ದೇಹನ ಚೆನ್ನಾಗಿ ದಂಡಿಸ್ಕೊಂಡು ಆರೋಗ್ಯ ನೋಡ್ಕೊಳ್ಳಿ. ಆರೋಗ್ಯ ಹಾಳಾಗುತ್ತೆ ಅಂತ ನಾನು ಹೇಳ್ತಿಲ್ಲ, ಶ್ರೀಮಂತರ ರೋಗ ಬರುವಂಥ ಸಾಧ್ಯತೆ ಇರೋದ್ರಿಂದ ಎಚ್ಚರಿಕೆಯಾಗಿರಿ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಸ್ಥಿತಿಗತಿ ಹೇಗಿರುತ್ತೆ ಅಂತ ಹೇಳಿ. ಆರ್ಥಿಕವಾಗಿ ಸ್ವಲ್ಪ ಕೆಳಗಡೆ ಇಳಿಯುವಂಥ ಸಾಧ್ಯತೆಗಳು ಇದೆ. ಸ್ವಲ್ಪ ಅಂದರೆ ತೀರಾ ಬಿದ್ದೋಗ್ತಾರೆ ಅನ್ನುವಂಥದ್ದಿಲ್ಲ. ಯಾವುದಕ್ಕೂ ವೃಷಭ ರಾಶಿಯವರು ಮುಂದಕ್ಕೆ ಖರ್ಚು ಮಾಡಬೇಕಾದ್ರೆ ಪೈಸೆನೂ ಯೋಚನೆ ಮಾಡಿ ಕಂಜೂಸ್ ಆಗಬೇಡಿ. ನೀವು ಊಟಕ್ಕೆ, ಬಟ್ಟೆಗೆ, ಮನೆಗೆ, ಕುಟುಂಬಕ್ಕೆ ಖರ್ಚು ಮಾಡಿ, ಅನವಶ್ಯಕ ಖರ್ಚು ಮಾಡಬೇಡಿ. ಯಾಕಂದರೆ ಆರ್ಥಿಕವಾಗಿ ಪ್ರಾಬ್ಲಮ್ಸ್ ಬರುವ ಸಾಧ್ಯತೆ ಇದೆ, ಎಚ್ಚರಿಕೆ. ಇನ್ನು ಪರಿಹಾರ ಏನು ಮಾಡ್ಕೋಬೇಕು? ಪರಿಹಾರ ಅಂತ ಬಂದಾಗ ಒಂದು ಗುರುಕ್ಷೇತ್ರಗಳನ್ನು ದರ್ಶನ ಮಾಡುವಂಥದ್ದು ಒಂದು ಪರಿಹಾರ ಆದರೆ, ಗುರು ಸ್ತೋತ್ರಗಳು ಸಿಗುತ್ತೆ ನಿಮಗೆ. ಎಲ್ಲ ಪುಸ್ತಕಗಳು, ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಸಿಗ್ತಾ ಇರುತ್ತೆ ನಮಗೆ. ಎಸ್ಪೆಷಲಿ ಕಡಲೆ ಕಾಳು ಅಂತ ಹೇಳ್ತೀವಿ, ಅದು ಕಾಬೂಲ್ ಕಡಲೆ ಮತ್ತು ನಾಟಿ ಕಡಲೆ ಅಂತ ಎರಡು ಇರುತ್ತಮ್ಮ. ಅದರಲ್ಲಿ ನಾಟಿ ಕಡಲೆ ಇದೆಯಲ್ಲ, ಸಣ್ಣ ಕಡಲೆ, ಆ ಕಡಲೆಯನ್ನು ಹಾಗೆ ದಾನ ಮಾಡೋದು. ಯಾರಿಗೆ ದಾನ ಮಾಡಬೇಕು? ಯಾರಿಗೆ ನಿಜವಾಗಲೂ ಅದು ಅವಶ್ಯಕತೆ ಇದೆಯೋ ಅವ್ರಿಗೆ ದಾನ ಮಾಡು. ಹೊಟ್ಟೆ ತುಂಬಿರೋರಿಗೆ ದಾನ ಮಾಡೋ ಪ್ರಯೋಜನ ಏನಿಲ್ಲ. ನಿಜವಾದ ಅವಶ್ಯಕತೆ ಯಾರಿದೆಯೋ ಅವ್ರಿಗೆ ದಾನ ಮಾಡಬೇಕು. ಹಂಗಾಗಲಿಲ್ಲ ಅಂದರೆ ನೀವೇ ಅದನ್ನು ಅಡುಗೆ ಮಾಡಿ 10 ಜನಕ್ಕೆ ಊಟವಾಗಿ ಕೂಡ ಬಡಿಸ್ಬಿಡ್ಬೋದು. ಇದು ನಾವು ಪರಿಹಾರ ಅಂತ ಹೇಳ್ಬೋದಾಗುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಹೇಗಿದೆ ಅಂತ ಗುರುಗಳೇ? ಹೇಳ್ಬೇಕಾದ್ರೆ ಒಂಥರ ಸಂತೋಷ ಆಗುತ್ತಮ್ಮ ಮಿಥುನ ರಾಶಿದು. ಯಾಕೆಂದರೆ ನೊಂದು ಬೆಂದಿರತಕ್ಕಂಥ ಜೀವಕ್ಕೆ ಒಂದು ನಾನಿದ್ದೀನಿ ಅಂತ ಒಂದು ಭುಜದ ಮೇಲೆ ಕೈ ಹಾಕಿ ಧೈರ್ಯವಾಗಿರುವಂಥ ಹೇಳುವಂಥ ಶಕ್ತಿ ಯಾರು ಕೊಡ್ತಾರೋ ಅವ್ರು ನಮಗೆ ದೇವರಾಗ್ಬಿಡ್ತಾರೆ. ಹಾಗೆ ಮಿಥುನ ರಾಶಿಯವರಿಗೆ ಅಂಥ ಶಕ್ತಿ ಒಂದು ಈ ಗುರುಬಲದಿಂದ ಸಿಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂತಂದರೆ ಜೀವನದಲ್ಲಿ ಕಾಣದೇ ಇರತಕ್ಕಂಥ ಸುಖ ಸಂತೋಷವನ್ನು ಕಾಣುವಂಥ ಸಂದರ್ಭ ಪ್ರಾರಂಭ. ಕಳೆದ 2 ವರ್ಷದಿಂದ ಆಲ್ಮೋಸ್ಟ್ ಝೀರೋ ಯಾರು? ಮಿಥುನ ರಾಶಿಯವರು. ಈಗೇನಾಯಿತು? ಗುರು 2ನೇ ಮನೆಗೆ ಬಂದರು. ಒಳ್ಳೆ ಎಷ್ಟೋ ಜನಕ್ಕೆ ಮಿಥುನ ರಾಶಿಯವ್ರಿಗೆ ಮದುವೆ ಆಗದೆ ವೈರಾಗ್ಯ, ಸನ್ಯಾಸತ್ವ ತೊಗೊಂಬಿಡೋಣ ಅನ್ನೋಷ್ಟು ವೈರಾಗ್ಯತ್ವ ಬಂದ್ಬಿಟ್ಟಿತ್ತು. ಈಗೇನು ಚಿಂತೆ ಮಾಡೋಂಗಿಲ್ಲ, ಸಂತೋಷವಾಗಿರ್ಬೋದು ಮಿಥುನ ರಾಶಿಯವರು. ಮನೆಯಲ್ಲಿ ಶುಭ ಕಾರ್ಯಗಳಾಗತ್ತೆ, ಮದುವೆ, ಗೃಹ ಪ್ರವೇಶ ಇತ್ಯಾದಿಗಳಾಗತ್ತೆ. ಸುಮಾರು ಜನ ದುಡ್ಡು ಕೈಯಲ್ಲಿ ಇಟ್ಕೊಂಡಿದ್ರು, ಸೈಟ್ ತೊಗೊಳಕ್ಕಾಗ್ತಿಲ್ಲ, ಮನೆ ಕಟ್ಟೋಕ್ಕಾಗ್ತಿಲ್ಲ, ಅಂಥವ್ರು ಭಯ ಪಡೋಂಗಿಲ್ಲ. ಇನ್ನು ಮುಂದಕ್ಕೆ ಶುಭ ಕಾರ್ಯಗಳು ಚೆನ್ನಾಗಾಗುತ್ತೆ. ಆಮೇಲೆ ನಿಮ್ಮ ತಂದೆ ತಾಯಿ ನಿಮಗೆ ದ್ವೇಷಗಳಾಗಿದ್ರೆ ಅಂದರೆ ಅವರು ನೀವು ಜಗಳಗಳಾಡ್ಬಿಟ್ಟಿದ್ರೆ ಸೇರೋಗ್ಬಿಡ್ತಾರೆ, ಮತ್ತೆ ಅವ್ರ ಆಶೀರ್ವಾದ ಸಿಗುತ್ತೆ. ಅಕ್ಕ ತಂಗಿಯರು ಸೇರಿಬಿಡೋದು, ದಾಯಾದಿಗಳ ಕಲಹ ದೂರ ಆಗ್ಬಿಡೋದು, ಎಷ್ಟೋ ವರ್ಷಗಳಿಂದ ಆಸ್ತಿ ತಗಾದೆಗಳು ದೂರ ಆಗ್ಬಿಡೋದು, ಕೈಗೆ ಹಣ ಆಸ್ತಿ ಸೇರುವಂಥದ್ದು, ಇದೆಲ್ಲ ಒಂದು ಸಂತೋಷನ ಕಾಣ್ಬೋದಾ. ಜೊತೆಗೆ ತುಂಬ ಎನರ್ಜೆಟಿಕ್ ಆಗಿ ತುಂಬ ಶಿಕ್ಷಣ ಹೊಂದಿರತಕ್ಕಂಥ ವ್ಯಕ್ತಿಗಳು ಮಾತಾಡಿದ್ರೆ ಹೇಗಿರುತ್ತೆ? ತೂಕದ ಮಾತು, ಅಂಥ ತೂಕದ ಮಾತನ್ನು ಮಾತಾಡುವಂಥ ಒಂದು ಜೀವನ ಪ್ರಾರಂಭ ಆಗುತ್ತೆ. ಎಸ್ಪೆಷಲಿ ವಿದ್ಯಾರ್ಥಿಗಳಿಗಂತೂ ತುಂಬ ಚೆನ್ನಾಗಿರುತ್ತಮ್ಮ, ಭಾಳ ಅದ್ಭುತವಾಗಿರುತ್ತೆ. ಮಿಥುನ ರಾಶಿಯವರು ಯಾರ್ಯಾರು ಈ ಪೋಸ್ಟ್ ಗ್ರ್ಯಾಜುಯೇಷನ್ನು ಅಥವಾ ಪೋಸ್ಟ್ ಡಾಟು ಅಥವಾ PhD ಈ ರೇಂಜಲ್ಲಿ ಅಥವಾ ಯಾವುದಾದ್ರೂ ಒಂದು ಸೈಂಟಿಸ್ಟ್ ಆಗಿ ಏನನ್ನ ಇನ್ವೆನ್ಷನನ್ನು ಮಾಡ್ತಾಯಿದ್ರೆ ಅಂಥವ್ರಿಗೆ ಮಿಥುನ ರಾಶಿಯವರಿಗೆ ಈ ವರ್ಷ ಹೈಲಿ ಸಕ್ಸಸ್, ಖಂಡಿತ 100% ಸಕ್ಸಸ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಗುರುಗಳೀಗ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಗುರು ಸಂಚಾರ ಆಗ್ತಿರೋದು ತಾವು ಆರಂಭದಲ್ಲೂ ಕೂಡ ಹೇಳ್ತಾ ಇದ್ರಿ. ಗುರು ಸಂಚಾರ ಆಗಿದೆ ಕರ್ಕಾಟಕ ರಾಶಿಗೆ ಅಂದ ಮಾತ್ರಕ್ಕೆ ಗುರುಬಲ ಕರ್ಕಾಟಕ ರಾಶಿಗೆ ಇರುತ್ತೆ ಅಂತ ಅಲ್ಲ ಅಂತ. ಈಗ ಮಿಥುನ ರಾಶಿಯಿಂದ ಗುರು ಹೋಗ್ತಾ ಇರೋದ್ರಿಂದ ಮಿಥುನ ರಾಶಿಗೆ ಗುರುಬಲ ಇರುತ್ತಾ? ಹೌದಮ್ಮ, ಮಿಥುನ ರಾಶಿಗೆ ಗುರು ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಮಿಥುನ ರಾಶಿ ಅನ್ನುವಂಥದ್ದು 1ನೇ ಮನೆ ಆದರೆ ಆ ರಾಶಿಗೆ 2ನೇ ಮನೆ ಗುರು ಬರ್ತಾ ಇದ್ದಾರೆ. ಗುರು ತಾನಿರುವ ಮನೆಯಿಂದ 2ನೇ ಮನೆಗೆ ಗುರುಬಲ ಇರುತ್ತೆ, 5ನೇ ಮನೆಗಿರುತ್ತೆ, 7ನೇ ಮನೆಗಿರುತ್ತೆ, 9ನೇ ಮನೆಗಿರುತ್ತೆ, ಹಾಗೂ 11ನೇ ಮನೆಗಿರುತ್ತೆ. ಇಷ್ಟು ಮನೆಗಳನ್ನು ಗುರು ತುಂಬ ಬಲ ಮಾಡಿಬಿಡ್ತಾರೆ. ಅಂದರೆ ಗುರುಗೆ 2 ಮತ್ತು 11ನೇ ಮನೆ ಅದನ್ನು ನಾವು ದೃಷ್ಟಿ ಗುರುಬಲ ಅಂತ ಹೇಳಲ್ಲ, ಶಕ್ತಿ ಗುರುಬಲ ಅಂತ ಹೇಳ್ತೀವಿ. ದೃಷ್ಟಿ ಗುರುಬಲ ಇರೋದು 5, 7, 11ನೇ ಮನೆಗೆ ಮಾತ್ರ. ಅದನ್ನು ನಾನು ಹೇಳ್ತೀನಿ ಮುಂದಕ್ಕೆ. ಈ ಎಕ್ಸಾಂಪಲ್ ಹೇಳೋದಾದರೆ ನಿಮಗೆ ಮೀನರಾಶಿಯವರಿಗೆ ಮತ್ತು ಮಕರ ರಾಶಿಯವರಿಗೆ ಮತ್ತು ವೃಶ್ಚಿಕ ರಾಶಿಯವರಿಗೆ
5, 7, 9ನೇ ಮನೆ ದೃಷ್ಟಿ ಬೀಳುತ್ತೆ. ಅದು ದೃಷ್ಟಿ ಬಲ, ಇದು ಶಕ್ತಿ ಬಲ. 2ನೇ ಮನೆ ಮತ್ತು 11ನೇ ಮನೆ ಶಕ್ತಿ ಬಲ. ಈಗ ಮಿಥುನ ರಾಶಿಯವ್ರಿಗೆ 2ನೇ ಮನೆ ಗುರು ಅಂದರೆ ಶಕ್ತಿ ಬಲ ಅನ್ನುವಂಥ ಶಕ್ತಿ ತುಂಬ ಚೆನ್ನಾಗಿ ವೃದ್ಧಿಯಾಗುತ್ತೆ. ಎಸ್ಪೆಷಲಿ ಟಾಪ್ 12ಅಲ್ಲಿ ತುಂಬ ಅದ್ಭುತವಾದಂಥ ಸ್ಥಾನ, ಟಾಪ್ 3rd ಪ್ಲೇಸಲ್ಲಿ ಬರುವಂಥದ್ದು ಈ ಸಲ ಮಿಥುನ ರಾಶಿ. ಅಷ್ಟು ಚೆನ್ನಾಗಿದೆ. ಮಿಥುನ ರಾಶಿಯವರು ಸಂತೋಷ, ತುಂಬ ಚೆನ್ನಾಗಿ ಸಕ್ಸಸ್. ಎಲ್ಲ ಕ್ಷೇತ್ರಗಳು, ಆರೋಗ್ಯ, ಉದ್ಯೋಗ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅವರು ಉತ್ತಮರಾಗಿರ್ತಾರೆ. ಹೌದು, ಅವರವರ ವೃತ್ತಿಯಲ್ಲಿ ಅವರವರು ಖಂಡಿತ ಬೆಳೀತಾರೆ. ಮಿಥುನ ರಾಶಿಯವರು ನನಗೆ ಕಷ್ಟ ಇದೆ ಅಂತ ಈ ಸಲ ಯಾವುದೇ ಪರಿಹಾರ, ಪೂಜೆ, ಶಾಂತಿ ಮಾಡೋ ಅವಶ್ಯಕತೆ ಅಂತೂ ಖಂಡಿತ ಇಲ್ಲ. ಅದಂತೂ ವೆರಿ ಕ್ಲಿಯರ್ ಆಗಿ ಹೇಳ್ತೀನಿ ನಾನು. ಹಾಗಿದ್ರೆ ಪರಿಹಾರ ಸೂಚಿಸ್ತೀರಾ? ಪರಿಹಾರನೂ ಮಾಡ್ಕೋಬೇಕಾಗುತ್ತೆ. ಯಾವ ಥರ ಅಂತ ಹೇಳ್ತೀನಿ ನಾನು. ನೋಡಿ, ಮಿಥುನ ರಾಶಿಯವರಿಗೆ 3ನೇ ಮನೆಯಲ್ಲಿ ಕೇತು ಇದ್ದಾರೆ. ಈ ಡಿಸೆಂಬರ್ ತಿಂಗಳು ಅಂದರೆ 2026 ಡಿಸೆಂಬರ್ 14ನೇ ತಾರೀಕುವರೆಗೂ ಕೇತುವಿನ ಪ್ರಭಾವ ಇರುತ್ತೆ. ಸ್ವಲ್ಪ ನೆಗೆಟಿವಿಟಿ ಅಂತ ಹೇಳ್ಬೋದು ನಾವು. 9ನೇ ಮನೆಯಲ್ಲಿ ರಾಹು ಇರುತ್ತೆ. ಎಲ್ಲ ವೃದ್ಧಿ ಆಗ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಪ್ರತಿಯೊಂದು ಅನುಕೂಲ ಆಗ್ತಾ ಇರುತ್ತೆ. ಇನ್ನೆಲ್ಲೋ ಒಂದು ಕಡೆ ನಂಗೆ ಆಗೋಗ್ಬೇಕು ಅನ್ನೋ ಟೈಮಲ್ಲಿ ನಿಂತು ಬಿಡುತ್ತೆ. ಅದು ರಾಹುವಿಂದ 9ನೇ ಮನೆ ಭಾಗ್ಯಗಳು ಸ್ಟಾಪ್ ಆಗುವಂಥದ್ದು, ಅಥವಾ ಕೇತುವಿನಿಂದ ಸ್ವಲ್ಪ ಸಮಸ್ಯೆಗಳಾಗೋದು. ಹಾಗಾಗಿ ಸುಬ್ರಹ್ಮಣ್ಯನ ದರ್ಶನ, ಸುಬ್ರಹ್ಮಣ್ಯನ ಆರಾಧನೆ, ವಿಭೂತಿಯನ್ನು ದಾನ ಮಾಡುವಂಥದ್ದು, ಭಸ್ಮವನ್ನು ದಾನ ಮಾಡುವಂಥದ್ದು, ಈ ಥರ ಮಾಡುವಂಥದ್ದು ಸ್ವಲ್ಪ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಸುಬ್ರಹ್ಮಣ್ಯ ಅಂತಂದರೆ ನಾವು ಸೇನಾಧಿಪತಿ ಅಂತ ಹೇಳ್ತೀವಿ, ಅಥವಾ ಸೈನಿಕ ಅಂತ ಹೇಳ್ತೀವಿ. ನಮ್ಮ ದೇಶದ ಸೈನಿಕರಿಗೆ ಸಂಬಂಧಪಟ್ಟಂಥ ರಿಲೀಫ್ ಅಕೌಂಟ್ಸ್ ಇರುತ್ತಲ್ಲ, ಅದಕ್ಕೆ ದುಡ್ಡು ಹಾಕೋದು ಕೂಡ ಒಂದು ಪರಿಹಾರ ಅಂತ ಹೇಳ್ಬೋದು. ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಗುರುವಿನ ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇನ್ನು ಕರ್ಕಾಟಕ ರಾಶಿ ಗುರುಗಳೇ, ಮಿಥುನ ರಾಶಿಯಿಂದಲೇ ಕರ್ಕಾಟಕ ರಾಶಿಗೆ ಗುರು ಬರ್ತಾ ಇರೋದ್ರಿಂದ ಈ ರಾಶಿಯವರಿಗೆ ಹೇಗಿದೆ ಅಂತ ಫಲ? ಒಟ್ಟು 12 ರಾಶಿಯಲ್ಲಿ ಯಾವುದೇ ರಾಶಿಗೆ ಗುರು ಹೋದರೂ ಕೂಡ ಕೆಟ್ಟದ್ದೇ. 12 ರಾಶಿಯಲ್ಲಿ ಯಾವುದೇ ರಾಶಿ ಗುರು ಹೋದರೂ ಕೆಟ್ಟದ್ದೇ. ಆದರೆ ಎಕ್ಸೆಪ್ಟ್ ಕರ್ಕಾಟಕ ರಾಶಿ. ಯಾಕೆಂದರೆ ಕರ್ಕಾಟಕ ರಾಶಿ 2 ಥರ ಫಲ ಕೊಡುತ್ತೆ ಪಾಸಿಟಿವ್ ಆಗಿ. ಒಂದು, ಕರ್ಕಾಟಕ ರಾಶಿಗೆ ಅಧಿಪತಿಯಾದಂಥ ಚಂದ್ರ ಗುರುವಿನಿಗೆ ಮಿತ್ರು. ಅಂದರೆ ಗುರು ಮತ್ತು ಚಂದ್ರ ಜೊತೆಗಿದ್ದರೆ, ಅಥವಾ 1 4 7 10 ಕೇಂದ್ರ ಸ್ಥಾನದಲ್ಲಿದ್ದರೆ ಗಜಕೇಸರಿ ಯೋಗ. ನೋಡಿ, ಗಜಕೇಸರಿ ಯೋಗ ಸೃಷ್ಟಿಯಾಗದೆ ಗುರು ಮತ್ತು ಚಂದ್ರನಿಂದ. ಅಂದರೆ ಅವರಿಬ್ಬರು ಎಷ್ಟು ಫ್ರೆಂಡ್ಸ್ ಇರಬೇಡ, ಲೆಕ್ಕ ಹಾಕ್ಕೊಳ್ಳಿ ನೀವೇ. ಹಾಗಾಗಿ ಯಾವಾಗ ತನ್ನ ಮಿತ್ರನ ಮನೆಗೆ ಬಂದು ಅವರು ಎಕ್ಸಾಲ್ಟೆಡ್ ಅಂದರೆ ಉಚ್ಚಸ್ಥಾನವಾಗ್ತಾರೋ, ಆಟೋಮೆಟಿಕ್ ಆಗಿ ನಿಮಗೆ ಗುರು ಅನ್ನುವಂಥದ್ದು ಕರ್ಕಾಟಕ ರಾಶಿಗೆ ಒಳ್ಳೆಯ ಫಲನ ಕೊಡ್ಲಿಕ್ಕೆ ಶುರು ಮಾಡಬೇಕು. ಈಗ ಒಂದು ಗಲೀಜಾಗಿರೋಂಥ ಜಾಗದಲ್ಲಿ ನಾವು ಇರ್ಲಿಕ್ಕೆ ಇಷ್ಟಪಡ್ತೀವ? ಇಲ್ಲ. ಈಗ ನಾವು ಇಲ್ಲಿದ್ದೀವಿ ಅಂತಂದರೆ ಶುದ್ಧವಾಗಿರಬೇಕು, ಏನಾರ ಗಲೀಜಿದ್ರು ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಆ ಥರ ಗುರು ಯಾವ ಮನೆಗೆ ಹೋಗ್ತಾರೋ ಆ ಮನೆ ಸಿಕ್ಕಾಪಟ್ಟೆ ಕ್ಲೀನ್ ಆಗಿಬಿಡುತ್ತೆ, ಶುದ್ಧಿ ಆಗಿಬಿಡುತ್ತೆ. ಆತ್ಮಶುದ್ಧಿ ಆಗುತ್ತೆ, ದೇಹ ಶುದ್ಧಿ ಆಗುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಕರ್ಕಾಟಕ ರಾಶಿಯವರು ಮೊದಲೇ ಸಿಕ್ಕಾಪಟ್ಟೆ ಭಯಸ್ಥರು. ಮೊದಲೇ ಚಿಕ್ಕ ಚಿಕ್ಕ ವಿಷಯಕ್ಕೂ ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಡ್ತಾರೆ. ಒಳ ಭಯ ಜಾಸ್ತಿ, ಸಿಕ್ಕಾಪಟ್ಟೆ ನಡ್ಗೋಗ್ಬಿಡ್ತಾರೆ. ಆಮೇಲೆ ಆರೋಗ್ಯವಾಗಲೂ ಕೂಡ ಅವ್ರಿಗೆ ತೊಂದರೆ, ಮೂಗಿನ ಸಮಸ್ಯೆಗಳಾಗೋದು, ಗಂಟ್ಲು ಸಮಸ್ಯೆ ಆಗೋದು ಈ ಸಲ ತುಂಬ ಜಾಸ್ತಿ ಆಗುತ್ತೆ. ಕಾರಣ ಏನಂತಂದರೆ ಗುರುವಿನ ಪ್ರಭಾವ ಮಾನಸಿಕವಾಗೂ ಬೀಳುತ್ತೆ ಅವ್ರಿಗೆ ಆರೋಗ್ಯದಲ್ಲಿ, ಮತ್ತು ಅವ್ರಿಗೆ ಶಾರೀರಿಕವಾಗೂ ಬೀಳುತ್ತೆ. ಗಂಟ್ಲಿನ ಸಮಸ್ಯೆ, ಮೂಗಿನ ಸಮಸ್ಯೆ, ಕಫ ಮತ್ತು ನೆಗಡಿ ತುಂಬ ಯಥೇಚ್ಛವಾಗಿ ಆಗುತ್ತೆ ಆರೋಗ್ಯದಲ್ಲಿ. ಅದು ಬಿಟ್ಟರೆ ಅವರಿಗೆ ಹಣಕಾಸಿನಲ್ಲಿ ದೊಡ್ಡದಾಗೇನು ಏಟು ಬೀಳೋದೇನಿಲ್ಲ. ನೆಗೆಟಿವ್ ಪಾಸಿಟಿವ್ ಅಂತ ಹೇಳಿದ್ರೆ ನ್ಯೂಟ್ರಲ್ಸ್ ಪೊಸಿಷನ್ ಅಂತ ಹೇಳ್ಬೋದು ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ. ಇನ್ನು ವಿದ್ಯಾಕ್ಷೇತ್ರ, ಇನ್ನು ಉಳಿದ ಎಲ್ಲ ಕ್ಷೇತ್ರಕ್ಕೂ ನಾವು ನ್ಯೂಟ್ರಲ್ ಸಿಸ್ಟಮ್ ಅಂತಲೇ ಹೇಳ್ತೀವಿ ನಾವು. ಎಕ್ಸೆಪ್ಟ್ ಆರೋಗ್ಯವನ್ನು ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದ ಇರಲೇಬೇಕಾಗುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ಗಮನ ಇರಲಿ. ಕರ್ಕಾಟಕ ರಾಶಿಯವರು ಗುರು ನಿಮ್ಮ ಮನೆಗೆ ಬಂದು ನಿಮ್ಗೆ ಒಳ್ಳೆಯದೇ ಆಗುತ್ತೆ, ಆದರೆ ಕೆಟ್ಟದಾಗದೇ ಇದ್ದಂಗೆ ನೋಡ್ಕೋಬೇಕಾಗುತ್ತೆ. ಅಂದರೆ ವೃತ್ತಿ ಜೀವನ ಗುರುಗಳೀಗ ಹೇಗಿರ್ಬೋದು? ವೃತ್ತಿ ಅಂತ ಬಂದಾಗ ಈ ಹಿಂದೆ ಹೇಗಿತ್ತು ಅದು ಹಾಗೆ ನಡೆಯುತ್ತಮ್ಮ. ಏನು ದೊಡ್ಡ ಬದಲಾವಣೆ ಕರ್ಕಾಟಕ ರಾಶಿಯವ್ರಿಗಿಲ್ಲ. ಏನು ಪರಿಹಾರ ಮಾಡ್ಕೋಬೇಕು? ಪರಿಹಾರ ಖಂಡಿತ ಮಾಡ್ಕೋಬೇಕು. ಧನ್ವಂತರಿ ಜಪನ ಮಾಡಲೇಬೇಕು. ಧನ್ವಂತರಿ ಸ್ತೋತ್ರಗಳೆಲ್ಲ ಕಡೆ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. PDF ಡೌನ್ಲೋಡ್ ಮಾಡಿಕೊಂಡು ಪ್ರತಿನಿತ್ಯ ಆ ಧನ್ವಂತರಿ ಜಪವನ್ನು ಮಾಡಿ, ದಿನಾ ಬೆಳಗ್ಗೆ ಎದ್ದು ತುಳಸಿ ಗಿಡಕ್ಕೆ ನೀರು ಹಾಕಿ, ತುಳಸಿ 2 ಗಿಡನ ನೆಡಿ, ಒಂದು ಗಿಡನ ಪೂಜೆ ಮಾಡೋಕ್ಕೆ ಇಟ್ಕೊಳ್ಳಿ, ಇನ್ನೊಂದು ಗಿಡನ ಪ್ರತಿದಿನ ಅದರಲ್ಲಿ ಒಂದೊಂದು ದಳನ ತಿಂತಾ ಇರಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಅದೇ ಪರಿಹಾರ, ಅದು ಬಿಟ್ಟರೆ ಬೇರೆ ಅವಶ್ಯಕತೆ ಇಲ್ಲ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಗೆ ಅತ್ಯಂತ ನೆಗೆಟಿವ್ ಅನ್ನುವಂತಹ ರಾಶಿ 12 ರಾಶಿಗಳಲ್ಲಿ ಈ ಬಾರಿ ಸಿಂಹರಾಶಿ. ಯಾಕೆ ಅಂತಂದರೆ ಈಗ ಒಬ್ಬರು ಕಷ್ಟ ಕೊಡೋರಿದ್ದರೆ ಇನ್ನೊಬ್ಬರು ಸಹಾಯ ಮಾಡೋರು ಇರ್ತಾರೆ. ಸಿಂಹರಾಶಿಯವ್ರಿಗೆ ಅಷ್ಟಮ ಶನಿ ಪ್ರಾರಂಭ ಆಯಿತು. ಯಾವಾಗ? 2025 ಮಾರ್ಚ್ 28ನೇ ತಾರೀಕು ಅಷ್ಟಮ ಶನಿ ಪ್ರಾರಂಭ ಆಯಿತು. ಯಾರಿಗೆ? ಸಿಂಹರಾಶಿಯವರಿಗೆ. ಅಲ್ಲಿಂದ ಶನಿ ಪ್ರಭಾವಕ್ಕೆ ಒಳಗಾಗಲೇಬೇಕು. ಯಾಕೆಂದರೆ ಸಿಂಹರಾಶಿಗೆ ಅಧಿಪತಿ ಸೂರ್ಯ, ಸೂರ್ಯನಿಗೆ ಶನಿಗೆ ಪರಮಶತ್ರು.
ಅಲ್ಲಿಂದ ಸಮಸ್ಯೆಗೆ ಒಳಗಾಗಲೇಬೇಕು. ಆದರೆ ಇಷ್ಟು ದಿನ ಸಿಂಹರಾಶಿಯವರಿಗೆ 11ನೇ ಮನೆಯಲ್ಲಿ ಗುರು ಇದ್ದು ಲಾಭಸ್ಥಾನದಲ್ಲಿದ್ದು ಕಷ್ಟ ಕೊಡೋರೊಬ್ಬರಿದೆ, ಸಹಾಯ ಮಾಡೋರೊಬ್ರು ಇರ್ತಾರೆ ಅಂತಂದಲ್ಲ, ಹಾಗೆ ಸಹಾಯ ಮಾಡಲಿಕ್ಕೆ ಸ್ಥಾನದಲ್ಲಿ ಗುರು ಬಂದು ನಿಂತ್ಕೊಂಡ್ರು. ಇಷ್ಟು ದಿನ ಗುರು ಕಾಪಾಡಿಬಿಟ್ರು. ಆದರೆ ಇನ್ನು ಗುರು ಕಾಪಾಡಲಿಯ ಸ್ಥಾನ ಇಲ್ಲ. 12ನೇ ಮನೆಗೆ ಬಂದುಬಿಟ್ರು, ನಷ್ಟ ಸ್ಥಾನ, ವ್ಯಯಸ್ಥಾನ, ಹೌಸ್ ಆಫ್ ಲಾಸ್ಗೆ ಬಂದುಬಿಟ್ರು. ಯಾವಾಗ ಗುರು 12ನೇ ಮನೆಗೆ ಬಂದುಬಿಟ್ರು ತಮ್ಮ ಸಹಾಯವನ್ನು ನಿಲ್ಲಿಸ್ತಾ ಇದ್ದಾರೆ. ಈಗ ಕರ್ಕಾಟಕ ರಾಶಿಗೆ ಬಂದ ಮೇಲೆ ಸಹಾಯವನ್ನು ನಿಲ್ಲಿಸ್ತಾ ಇದ್ದಾರೆ ಸಿಂಹರಾಶಿಯವರಿಗೆ. ಹಾಗಾದರೆ ಡೈರೆಕ್ಟ್ 8th ಹೌಸು ಶನಿ ಎಫೆಕ್ಟು ಶುರುವಾಗ್ತದೆ ಸಿಂಹರಾಶಿಯವರಿಗೆ. ರಾಜಕೀಯವಾಗಿ, ವೃತ್ತಿ ಜೀವನದಲ್ಲಿ, ಆರೋಗ್ಯದಲ್ಲಿ, ನಿಮ್ಮ ದಿನನಿತ್ಯ ಕೆಲಸಗಳಲ್ಲಿ ಎಲ್ಲದರಲ್ಲೂ ಕೂಡ ಸಮತೋಲನ ದೂರ ಆಗುತ್ತೆ, ಸಮಸ್ಯೆಗಳು ಉಂಟಾಗತ್ತೆ. ಪರಿಹಾರ ಗುರುಗಳೇ? ಪರಿಹಾರ ತುಂಬ ಮುಖ್ಯನೇ ಅಮ್ಮ. ಖಂಡಿತವಾಗಲೂ ಪ್ರತಿ ಶನಿವಾರ ಶನಿ ದರ್ಶನ ಮಾಡಬೇಕು. ಇದು ಒಂದಾದರೆ, ಸಾಧ್ಯವಾದರೆ ಬಿಲ್ವಪತ್ರೆ ವೃಕ್ಷ ಅಂತ ಇರುತ್ತೆ, ಬಿಲ್ಪತ್ರೆ ಮರ ಎಲ್ಲರಿಗೂ ಗೊತ್ತಿರುತ್ತೆ, ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರುತ್ತೆ. ಬಿಲ್ಪತ್ರೆ ಮರ ಇದೆಯಲ್ಲ, ಆ ಮರಕ್ಕೆ ಹೋಗಿ ನಮಸ್ಕಾರ, ಪ್ರದಕ್ಷಿಣೆ ಸಾಧ್ಯವಾದರೆ, ಅಥವಾ ಬಿಲ್ಪತ್ರೆ ಮರ ಎಲ್ಲಿದೆಯೋ ಒಂದು 10 ಜನ ಸೇರಿಸ್ಕೊಂಡು ಕ್ಲೀನಾಗಿ ಪಾತಿ ಮಾಡಿ ಪ್ರತಿನಿತ್ಯ ನೀರು ಹಾಕೋದು, ಅಥವಾ ಮಳೆ ಬಿದ್ದಾಗ ನೀರು ನಿಲ್ಲಲಿಕ್ಕೆ ಜಾಗ ಮಾಡಿ ಸಂರಕ್ಷಣೆ ಮಾಡೋದು, ಈ ಥರ ಮಾಡಿ. ಓಕೆ ಗುರುಗಳೇ, ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ನಾವು ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳ ಒಂದು ಅನಾಲಿಸಿಸ್ ಮಾಡಬೇಕಾದ್ರೆ ಜಾತಕನ ನಾವು ಹೇಳಿದ್ವಿ. ತುಂಬ ಸಂತೋಷಮ್ಮ. 11ನೇ ಮನೆಗೆ ಗುರು ಬಂದಾಗ ಕನ್ಯಾ ರಾಶಿಗೆ ತುಂಬ ಚೆನ್ನಾಗಿದೆ ಫಲ. ಎಷ್ಟು ಚೆನ್ನಾಗಿದೆ ಅಂದರೆ, ಒಂದು ಫಿನಾನ್ಷಿಯಲ್ ಆಗಿ ಸ್ಟ್ರಾಂಗ್ ಆಗ್ತೀರಾ. ಆ್ಯಂಡ್ ನೀವೇನಾದರೂ ಹೊಸ ವ್ಯಾಪಾರ ಮಾಡೋಕ್ಕೆ ಶುರು ಮಾಡಬೇಕಂದ್ರೆ ಇದು ಕರೆಕ್ಟ್ ಟೈಮು, ಪರ್ಫೆಕ್ಟ್ ಟೈಮು. ಇರೋ ವ್ಯಾಪಾರವನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗೋದಕ್ಕೂ ಇದು ಸರಿಯಾದ ಸಮಯ. ಉದ್ಯೋಗ ಚೇಂಜ್ ಮಾಡಬೇಕಾ, ಇದು ಕರೆಕ್ಟ್ ಟೈಮು. ಈಗ ಪ್ರಯತ್ನ ಪಡಿ. ಇಷ್ಟು ದಿನ ನೀವು ಒಂದು ಉದ್ಯೋಗ ಸಿಕ್ಕರೆ ಸಾಕಪ್ಪ, ಹೋಗಿ ಸೇರ್ಕೊಂಡ್ಬಿಡ್ತೀನಿ ಅನ್ನೋ ಥರ. ಇನ್ಮೇಲೆ ವಿದ್ಯೆ, ಉದ್ಯೋಗ, ವ್ಯಾಪಾರ, ಆರೋಗ್ಯ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಕನ್ಯಾ ರಾಶಿಯವರಿಗೆ ಯಥೇಚ್ಛವಾದ ಫಲ, ವಿಶೇಷವಾದಂಥ ಫಲ, ಶುಭ ಫಲ ಎಲ್ಲವೂ ಸಿಗುತ್ತೆ. ಆರೋಗ್ಯ ಅಂತ ಬಂದಾಗ ಈ ಮೊಣಕಾಲಿಂದ ಕೆಳಗಡೆಗೆ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕೆಂದರೆ ಪರಿಹಾರ ಗುರುಗಳು? ಅಮ್ಮನವ್ರಿಗೆ ನಿಂಬೆಹಣ್ಣನ ದೀಪ ಹಚ್ಚುವಂಥದ್ದು. ಯಾವುದಾದ್ರೂ ಶಕ್ತಿ ದೇವತೆ, ಚೌಡೇಶ್ವರಿ, ಬನಶಂಕರಿ, ದುರ್ಗಾಮಾತೆ, ಮಾರಮ್ಮ ದೇವಿ, ಯಾವುದಾದ್ರೂ ಒಂದು ಅಮ್ಮನವರು ಶಕ್ತಿಪೀಠೆ ಸೆಲೆಕ್ಟ್ ಮಾಡ್ಕೊಂಬಿಡಿ. ವಾರಕ್ಕೆ ಒಂದು ದಿನ, ಶುಕ್ರವಾರ ಅಥವಾ ಮಂಗಳವಾರ, ತಿಂಗಳಿಗೆ ಒಂದು 4 ಶುಕ್ರವಾರ ಅಥವಾ 4 ಮಂಗಳವಾರ, ಯಾವುದಾದ್ರು ಒಂದು ಅದನ್ನು ಗಂಡು ಮಕ್ಕಳು ಹಚ್ಬೋದು, ಹೆಣ್ಮಕ್ಳು ಹಚ್ಬೋದು. ಹೆಣ್ಮಕ್ಳೇ ಹಚ್ಬೇಕಂತೇನಿಲ್ಲ. ಈಗ ತುಲಾ ರಾಶಿಯ ಮೇಲೆ ಪ್ರಭಾವ ಹೇಗಿದೆ? ಈ ವರ್ಷ ತುಲಾ ರಾಶಿಯವರಿಗೆ ಭಾಗ್ಯಸ್ಥಾನದ ಗುರುಫಲ ಅನ್ನುವಂಥದ್ದು ಹೊರಟೋಯ್ತು. ಅಂದರೆ ಗುರುಬಲ ಹೋಯಿತು ಅಂತಲೇ ನೇರವಾಗಿ ಹೇಳ್ಬೋದು. ಮುಚ್ಚಿಡೋದು ಅಥವಾ ಕನ್ಫ್ಯೂಷನ್ ಮಾಡೋದು ಬೇಡ ಜನಕ್ಕೆ. ತುಲಾ ರಾಶಿಯವರಿಗೆ ಒಂದು ವರ್ಷದಿಂದ ಇದ್ದಂಥ ಅತ್ಯಂತ ಬಲಿಷ್ಠವಾದ ಗುರುಬಲ, 9ನೇ ಮನೆಯ ಗುರುಬಲ ಅನ್ನುವಂಥದ್ದು ಹೋಯಿತು. ಈಗ ಗುರು 10ನೇ ಮನೆಗೆ ಬಂದುಬಿಟ್ರು. 10ನೇ ಮನೆಗೆ ಬಂದಾಗ ನೆಗೆಟಿವ್ ಅಂತಂದರೆ ಗುರುಬಲ ಇರಲ್ಲ ಅಷ್ಟೇ, ಆದರೆ 10th ಹೌಸ್ 10ನೇ ಮನೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಯಾವ ಥರ? ವೃತ್ತಿ ಜೀವನದಲ್ಲಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇಷ್ಟು ದಿನ ನಿಮಗೇನು ವೃತ್ತಿ ಜೀವನದಲ್ಲಿ ನಡೀತಾ ಇತ್ತೋ, ನೆಕ್ಸ್ಟ್ ಇನ್ನೊಂದು ಸ್ಟೆಪ್ ಮೇಲೆ ಹೋಗುವಂಥ ಸಾಧ್ಯತೆ ಇರುತ್ತೆ ಹೊರತು ಕೆಳಗಿಳಿಯುವಂಥ ಸಾಧ್ಯತೆ ಇಲ್ಲ. ಆದರೆ ಈ 9ನೇ ಮನೆಯ ಫಲಗಳು ದೂರವಾಯಿತು. ಯಾವ ಥರ ಅಂತ ಹೇಳ್ತೀನಿ. ಈಗ ಏನಾದರೂ ಒಂದು ಶುಭ ಕಾರ್ಯಕ್ಕೆ ಪ್ರಯತ್ನ ಪಟ್ಟಿದ ತಕ್ಷಣವೇ ತುಲಾರಾಶಿಯವ್ರಿಗೆ ಇಷ್ಟು ದಿನ ಈಸಿಯಾಗಿ ಆಗ್ತಾಯಿತ್ತು. ಇನ್ನು ಮುಂದಕ್ಕೆ ಅದು ಕಷ್ಟ ಆಗುತ್ತೆ. ಆಮೇಲೆ ಒಂದು ಮಗಳಿಗೋ ಮಗನಿಗೋ ಒಂದು ಕಾಲೇಜ್ ಫೀಸ್ ಕಟ್ಟಬೇಕು, ಅಥವಾ ಮದುವೆ ಮಾಡಬೇಕು, ಅಥವಾ ನೀವೇ ಒಂದು ಮನೆ ಕಟ್ಟಬೇಕು ಅಂತ ಹಣದ ವ್ಯವಸ್ಥೆನ ಏನು ಮಾಡ್ಕೋಬೇಕೋ ಇನ್ನು ಮುಂದಕ್ಕೆ ಸ್ವಲ್ಪ ಕಷ್ಟ ಆಗುತ್ತದು. ಕಷ್ಟ ಆಗುತ್ತೆ. ಇಷ್ಟು ದಿನ ಸುಲಭ ಆಗ್ತಿತ್ತು. ಆದರೆ ಗುರುಬಲ ಹೋಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕಾದಂತೂ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಆರೋಗ್ಯ ಅಂತ ಬಂದಾಗ ತುಲಾರಾಶಿಯವರಿಗೆ ಈ 6th ಹೌಸು 6ನೇ ಮನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಶನಿ ಕೂತಿದ್ದಾರಲ್ಲಿ 6ನೇ ಮನೆಯಲ್ಲಿ. 6ನೇ ಮನೆಯಲ್ಲಿ ಶನಿ ಕೂತಿದ್ರೆ ಮೋಷನ್ ರಿಲೇಟೆಡ್ ಪ್ರಾಬ್ಲಮ್ಮು, ಯೂರಿನರಿ ಇನ್ಫೆಕ್ಷನ್ಸು, ಈ ಥರ ಸ್ವಲ್ಪ ತೊಂದರೆಗಳು ಬರುವಂಥದ್ದು, ಇನ್ಫೆಕ್ಷನ್ಗಳು ಜಾಸ್ತಿ ಆಗುವಂಥದ್ದು. ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರಬೇಕು. ಇಮ್ಯುನಿಟಿ ಪವರನ್ನು ಹೆಚ್ಚು ಮಾಡ್ಕೋಬೇಕು. ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತೆ ಗುರುಗಳೇ? ಇನ್ನು ಮುಂದಕ್ಕೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರೋದ್ರಿಂದ ಆರ್ಥಿಕವಾಗಿ ಒಂದು ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಾಗುತ್ತೆ. ಬಿಟ್ಟರೆ ಒಟ್ಟಾರೆ ಚೆನ್ನಾಗಿದೆಯಮ್ಮ ತುಲಾರಾಶಿಯವ್ರಿಗೆ ಏನು ತೊಂದರೆ. ಬಟ್ ಗುರುಬಲ ಅನ್ನೋಂಥದ್ದು ಇಲ್ಲ. ಪರಿಹಾರ ಗುರುಗಳೇ? ಪರಿಹಾರ ಖಂಡಿತವಾಗಲೂ ಮಾಡಿಕೊಳ್ಳೇಬೇಕಾಗುತ್ತೆ. ತುಲಾರಾಶಿಯವರು ಗುರುಶಾಂತಿ ಹೋಮಕ್ಕೆ ಪಾರ್ಟಿಸಿಪೇಟ್ ಮಾಡಿ, ಗುರುಗಳ ಜಪವನ್ನು ನೀವು ಆರಾಧನೆ ಮಾಡ್ಕೊಳ್ಳಿ. ಗುರು ಜಪ
ಖಂಡಿತವಾಗ್ಲೂ ತುಲಾ ರಾಶಿಯವರಿಗೆ ಪರಿಹಾರ ಅಂತ ಹೇಳ್ಬೋದು. ವೃಶ್ಚಿಕ ರಾಶಿಯವರೇ ಗುರುಗಳೇ ಮುಂದಿನ ವೃಶ್ಚಿಕ ರಾಶಿಯವರಿಗೆ ಭಾಳ ಸಂತೋಷಮ್ಮ. ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನದ ಫಲಗಳು ಹೇಗೆ ಅಂತಂದರೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ, ಆರೋಗ್ಯ ಭಾಗ್ಯ, ವೃತ್ತಿ ಭಾಗ್ಯ, ಹೀಗೆ ಈ ಭಾಗ್ಯಗಳು ಅಂತ ಏನಿದೆಯೋ ಅದನ್ನೆಲ್ಲವನ್ನು ಪಡೆಯುವಂತಹ ಸಮಯ ಯಾರಿಗೆ? ವೃಶ್ಚಿಕ ರಾಶಿಗೆ. ಆದರೆ ಎಚ್ಚರವಾಗಿರಿ, ಗುರು ಏನೋ ನಿಮ್ಗೆ 9ನೇ ಮನೆಗೆ ಬಂತು, ಸುಮ್ಮನೆ ಏನು ಬಂದಿಲ್ಲ, ಉಚ್ಚ ಸ್ಥಾನದಲ್ಲಿ ಬಂದು ಕೂತಿದ್ದಾರೆ. ಆಮೇಲೆ ಗುರು ಮತ್ತು ಕುಜ ಇಬ್ಬರು ಮಿತ್ರರು. ವೃಶ್ಚಿಕ ರಾಶಿಗೆ ಅಧಿಪತಿ ಯಾರು? ಕುಜನೇ. ಆದ್ದರಿಂದ ಗುರು ಸಂಪೂರ್ಣ ಬಲವನ್ನು ಕೊಡ್ತಾರೆ. ನೋಡಿ, ವೃಶ್ಚಿಕ ರಾಶಿಗೆ ನಾನು ಆಗಲೇ 3 ದೃಷ್ಟಿ ಹೇಳಿದ್ನಲ್ಲ ನಿಮಗೆ, ಒಂದು 5ನೇ ಮನೆ, 7ನೇ ಮನೆ, 9ನೇ ಮನೆ ಅಂತ. ವೃಶ್ಚಿಕ ರಾಶಿಯವರಿಗೆ ಗುರುವಿಂದ 5ನೇ ಮನೆ ದೃಷ್ಟಿ, ಇದು ಮೊದಲನೇ ನೇರ ದೃಷ್ಟಿ, ಒರಿಜಿನಲ್ ದೃಷ್ಟಿ ವೃಶ್ಚಿಕ ರಾಶಿಯವ್ರ ಮೇಲೆ ಬೀಳ್ತಾ ಇದೆ. ಹಾಗಾದರೆ ಒರಿಜಿನಲ್ ದೃಷ್ಟಿ ವೃಶ್ಚಿಕ ರಾಶಿಯವ್ರ ಮೇಲೆ ಗುರುದು ಬೀಳುತ್ತೆ ಅಂತಂದರೆ ಸಕಲ ವಿಚಾರಗಳಲ್ಲೂ ನೀವು ಅದೃಷ್ಟವಂತರು. ಆರ್ಥಿಕವಾಗಿ ಅಂದರೆ ಇಷ್ಟು ದಿನ ಬಳಲ್ತಾ ಇದ್ರಲ್ಲ, ಈಗ ಬಳಲುವಿಕೆ ಇರೋದಿಲ್ಲ. ಆರ್ಥಿಕವಾಗಿ ಚೆನ್ನಾಗಿರುತ್ತೆ, ಸಾಮಾಜಿಕವಾಗಿ ಚೆನ್ನಾಗಿರುತ್ತೆ, ಕೌಟುಂಬಿಕವಾಗಿ ಚೆನ್ನಾಗಿರುತ್ತೆ, ಆರೋಗ್ಯ ಸ್ಥಿತಿಗತಿಗಳಲ್ಲಿ ಚೆನ್ನಾಗಿರುತ್ತೆ. ಆದರೆ ಈ ಭಾಗ ಇದೆಯಲ್ಲ, ಈ ಹೊಟ್ಟೆ ಭಾಗ ಚೆನ್ನಾಗಿ ನೋಡ್ಕೋಬೇಕು ನೀವು. ಯಾಕೆ ನಾನು ಹೊಟ್ಟೆ ಭಾಗ ತೋರಿಸಿ ಹೇಳ್ತಾ ಇದ್ದೀನಿ ಅಂದರೆ, ಗಡ್ಡೆಗಳು ಬರೋದು, ಕಲ್ಲು ಸ್ಟೋನ್ ಫಾರ್ಮೇಷನ್ ಆಗೋದು, ಆಮೇಲೆ ಅಪೆಂಡಿಟೈಸ್ ಆಗೋದು, ಇಲ್ಲಾಂದರೆ ಅಲ್ಸರ್ ಬರೋದು, ಈ ಥರದ ಆರೋಗ್ಯದ ರಿಲೇಟೆಡ್ ಇಶ್ಯೂಸ್ ಆಗುತ್ತೆ. ಯಾಕೆ ಅಂತಂದರೆ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಭಾವ ನಡೀತಾ ಇದೆ, 5th ಹೌಸಲ್ಲಿ ಶನಿ ಕೂತ್ಕೊಂಡಿದ್ದಾರೆ. ಹಾಗಾಗಿ ಸ್ವಲ್ಪ ನೀವು ಅದ್ರ ಕಡೆನೂ ಜಾಗ್ರತೆ ಕೊಡಬೇಕಾಗತ್ತೆ. ಬಟ್ ಗುರುಬಲ ಅನ್ನುವಂಥದ್ದು ನಿಮ್ಮನ್ನು ಸೆಕ್ಯೂರ್ ಮಾಡುತ್ತೆ. ಈ ವರ್ಷ ನಿಮಗೆ ಈ ವರ್ಷ ಸರ್ಜರಿನೇ ಆಗೋದರ ಇತ್ತು ಅಂತಂದರೆ ಅದನ್ನು ತಪ್ಪಿಸ್ತಾರೆ. ಒಂದು ಮಾತ್ರೆಯಲ್ಲೋ, ಏನೋ ಒಂದು ಆಯುರ್ವೇದಿಕ್ ಔಷಧಿಯಲ್ಲೋ, ಅಥವಾ ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲೋ ಅದನ್ನು ಸರಿ ಮಾಡಿಕೊಳ್ಳುವಂಥ, ಪ್ರಾಕೃತಿಕವಾಗಿ ಅದನ್ನೇ ನಿಮಗೆ ಹೀಲಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಪರಿಹಾರ ಗುರುಗಳೇ? ಪರಿಹಾರ ಅಂತ ಬಂದಾಗ ಆರೋಗ್ಯದ ವಿಚಾರವಾಗಿ ಒಂದು ನರಸಿಂಹಸ್ವಾಮಿಗೆ ಒಂದು ಜೇನುತುಪ್ಪದ ಅಭಿಷೇಕ ಮಾಡಿಸೋದು. ಒಂದು 27 ದಿನಕ್ಕೆ ಒಮ್ಮೆ ಒಂದು ಸ್ವಾತಿ ನಕ್ಷತ್ರ ಅಂತ ಬರುತ್ತಮ್ಮ. 12 ತಿಂಗಳಲ್ಲಿ 13 ಸಲ ಸ್ವಾತಿ ನಕ್ಷತ್ರ ಬರುತ್ತೆ. ಪ್ರತಿ ಸಲ ಸ್ವಾತಿ ನಕ್ಷತ್ರ ಬಂದಾಗ ಒಂದು 100 ml 200 ml ಜೇನುತುಪ್ಪ ತೊಗೊಂಡೋಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೊಟ್ಟು ಅಭಿಷೇಕ ಮಾಡಿಸ್ಕೊಳ್ಳಿ. ಇದೊಂದು ಪರಿಹಾರ ಯಾರಿಗೆ? ವೃಶ್ಚಿಕ ರಾಶಿಯವರಿಗೆ. ಇನ್ನೊಂದು ಪರಿಹಾರ ಅಂತಂದರೆ ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರಂ ಅಂತೇಳಿ ಒಂದು ಸ್ತೋತ್ರ ಬರುತ್ತೆ. ಕರಾವಲಂಬ ಸ್ತೋತ್ರ. ಅಪ್ಪ ನಾನು ರಕ್ಷಣೆ ಮಾಡೋ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ ತಾತ್ಪರ್ಯ. ಅದನ್ನು ಭಗವಂತನಿಗೆ ಪ್ರಿಯವಾಗಿರ್ತಕ್ಕಂಥ ನಾಮಗಳಲ್ಲಿ ಹೇಳಿ ನಾವು ಕೇಳ್ಕೋತೀವಿ ಅಷ್ಟೆ. ಲಕ್ಷ್ಮೀ ನರಸಿಂಹ ಕರಾವಲಂಬ ಸ್ತೋತ್ರ ಪ್ರತಿನಿತ್ಯ ಕೇಳುವಂಥದ್ದು. ಈ 2 ಪರಿಹಾರ ಈ ವರ್ಷ ಪೂರ್ತಿ ಕೇಳಿ ಆ ಭಗವಂತನ ನರಸಿಂಹನ ಅನುಗ್ರಹದಿಂದ ತುಂಬ ಚೆನ್ನಾಗಿರ್ತೀರ. ಗುರುಗಳೇ, ಮುಂದಿನ ರಾಶಿ ಧನಸ್ಸು ರಾಶಿ, ಅವ್ರ ಮೇಲೆ ಹೇಗಿದೆ ಅಂತ ಗುರು ಸಂಚಾರ ಪ್ರಭಾವ? ಧನುರಾಶಿಯವರಿಗೆ ಗುರುಬಲ ಇತ್ತು, ಈಗ ಆ ಗುರುಬಲ ಹೋಗ್ತಾ ಇದೆ. ಆದರೂ ಧನುರಾಶಿಯವ್ರಿಗೆ ಒಂದು ಎಕ್ಸಾಮ್ಷನ್ಸ್ ನೋಡಿ. ಕೆಲವೊಂದು ರಾಶಿಗಳಿಗೆ ಪ್ರಾಕೃತಿಕವಾಗಿ ಎಕ್ಸಾಮ್ಷನ್ಸ್ ಬಂದ್ಬಿಡುತ್ತೆ. ಯಾಕೆ ಅಂತಂದರೆ ಧನುಸ್ಸು ರಾಶಿಗೆ ಅಧಿಪತಿ ಯಾರಂದರೆ ಗುರುನೇ. ಆಮೇಲೆ ಶನಿ ದೃಷ್ಟಿ ಬೇರೆ ಧನುರಾಶಿಯವ್ರ ಮೇಲಿದೆ. ಇನ್ನು 1 ವರ್ಷ ಗುರುಬಲ ಇರಲ್ಲ ಧನುರಾಶಿಯವ್ರು ಅನ್ನೋದು ವೆರಿ ಕ್ಲಿಯರು. ಗುರುಬಲ ಹೋದರೂ ಕೂಡ ನಿಮ್ಮ ಬಲ ಏನು ಕಮ್ಮಿ ಆಗಲ್ಲ, ಅಥವಾ ಗುರುವಿಂದ ನಿಂಗೆ ಸಿಗಬೇಕಾಗಿರ್ತಕ್ಕಂಥ ಅನುದಾನಗಳು ಅಥವಾ ಅವರಿಂದ ಸಿಗಬೇಕಾದ ಕರುಣೆಗಳು ಯಾವುದೂ ಏನು ಕಡಿಮೆ ಏನಾಗಲ್ಲ, ಯಥೇಚ್ಛವಾಗೇ ಸಿಗುತ್ತೆ. ಆಯಿತಾ? ಅದ್ರ ಬಗ್ಗೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಧನುರಾಶಿಯವರು ಇಷ್ಟು ದಿನ ನೀವು ಏನೇನು ಎಂಜಾಯ್ ಮಾಡ್ತಾಯಿದ್ರಿ, ಸಂಪಾದನೆ ಮಾಡ್ತಾಯಿದ್ರಿ, ಅದನ್ನು ಫ್ಯೂಚರ್ಗೆ ಅಂತ ಉಳಿಸದೆ ಎಂಜಾಯ್ ಮಾಡ್ತಾಯಿದ್ರಿ. ಆದರೆ ಇನ್ನು ಮುಂದಕ್ಕೆ 8ನೇ ಮನೆಗೆ ಗುರು ಬಂದಾಗ ಸ್ವಲ್ಪ ವೇಸ್ಟ್ ಖರ್ಚುಗಳು ಅಂತ ಕರಿತೀವಿ ನಾವು. ವೇಸ್ಟ್ ಖರ್ಚುಗಳು, ಸುಮ್ಮನೆ ಖರ್ಚು ಮಾಡೋದು. ಉದಾಹರಣೆಗೆ ಗಾಡಿ ಪೆಟ್ರೋಲ್ ಹಾಕೊಳ್ಳೋದು, ಸುಮ್ಮನೆ ಊರು ಸುತ್ತೋದು, ಇದೊಂಥರ ಖರ್ಚು. ಹೀಗೆ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗೋದು, ಮೋಸ ಹೋಗೋದು, ಅಥವಾ ಏನೋ ಒಂದು ಬಿಸ್ನೆಸ್ ಮಾಡೋಕ್ಕೆ ಹೋಗೋದು, ಲಾಸ್ ಆಗೋದು. ನೀವು ಪ್ರಶ್ನೆ ಮಾಡ್ಬೋದಲ್ಲಿ, ಗುರುಗಳು ಯಾವುದು ಗುರುಬಲ ಇತ್ತಲ್ಲ, 7ನೇ ಮನೆ ದೃಷ್ಟಿ ಇತ್ತಲ್ಲ, ಧನುರಾಶಿಯವರು ಚೆನ್ನಾಗಿತ್ತಲ್ಲ, ಈ ಗುರುಬಲ ಹೋಗ್ತಾ ಇದೆ, ಇದೆಲ್ಲ ಕಟ್ಟಾಗಬೇಕಲ್ಲ ಅಂದರೆ ಇಲ್ಲ. ಗುರುಬಲ ಹೋದರೂ ಕಟ್ಟಾಗಲ್ಲ. ಯಾಕೆಂದರೆ ಗುರು ನಿಮಗೆ ಕೊಟ್ಟೇ ಕೊಡ್ತಾರೆ, ಆದರೆ ನೀವು ಅದನ್ನು ಉಳಿಸಲ್ಲ ಅಂತ ಹೇಳ್ತಾರೆ. ನಾನು ಇದರ ಅರ್ಥ ನೀವು ಕಂಜೂಸ್ ಆಗಲೇಬೇಕು. ದುಡ್ಡಿದೆ ಅಂದರೂ ಖರ್ಚು ಮಾಡಬಾರ್ದು. ನಿಮಗೆ ಊಟ ತಿಂಡಿ ಬಟ್ಟೆ ಖರ್ಚು ಮಾಡ್ಕೊಳ್ಳಿ ಧನುರಾಶಿಯವರು. ಅಷ್ಟು ಬಿಟ್ಟರೆ ವೇಸ್ಟ್ ಖರ್ಚುಗಳನ್ನು ಮಾಡೋಕ್ಕೋಗ್ಬೇಡಿ. ಇದು ಪಾಯಿಂಟ್ ನಂಬರ್ 1 ಧನುರಾಶಿಯವ್ರಿಗೆ. 2ನೇ ಪಾಯಿಂಟು, ನೀವು ಮುಖ್ಯವಾಗಿ ಏನಪ್ಪ ಅಂತಂದರೆ ಒಂದು ಪ್ಲ್ಯಾನ್ಡ್ ಆಗಿ ಡಿಸಿಷನ್ ತೊಗೊಳ್ಳಿ. ದಿಢೀರಂತ ಏನೇ ಡಿಸಿಷನ್ ತೊಗೊಂಡ್ರು ಧನುರಾಶಿಯವರು ಹಳ್ಳಕ್ಕೆ ಬಿದ್ದಿರಿ ಅಂತ ಅರ್ಥ ಈ ವರ್ಷ. ಹಾಗಾಗಿ ಅದೇ ಸಮಯಕ್ಕೆ ತುಂಬ ನೆಕ್ ಮೂಮೆಂಟ್ ಡಿಸಿಷನ್ ತೊಗೋಬೇಡಿ. ಆಮೇಲೆ ಹೇಳ್ತೀನಿ, ನಾಳೆ ಡಿಸಿಷನ್ ತೊಗೊಳ್ಳೋಣ, ಮುಂದಿನ ವಾರ ತಿಳಿಸ್ತೀನಿ, ಈ ಥರದ ಒಂದು ಮಾತುಗಳನ್ನು ಹೇಳಿ ಡಿಸಿಷನ್ ತೊಗೊಳ್ಳಿ. ಆಮೇಲೆ ಕೆಲಸದ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ಯಾಕೆ ಅಂತಂದರೆ
ವೃತ್ತಿಪರ ಜೀವನದಲ್ಲಿ ನಿಮಗೆ ಸಮಸ್ಯೆಗಳಾಗುವಂಥದ್ದು ಸಹಜ. ಹಾಗಾಗಿ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಹುಷಾರಾಗಿರಿ. ನೀವಾಯಿತು, ನಿಮ್ಮ ಮನೆ ಆಯಿತು, ನಿಮ್ಮ ಕೆಲಸ ಆಯಿತು, ನಿಮ್ಮ ಉದ್ಯೋಗ ಆಯಿತು, ಸಂಬಳ ಆಯಿತು, ಅದು ಬಿಟ್ಟರೆ ಬೇರೆ ಏನು ಎಕ್ಸ್ಟರ್ನಲ್ ಆಗಿ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಆರ್ಥಿಕವಾಗಿ ಆರೋಗ್ಯ ಅಂತ ಬಂದಾಗ ಸ್ವಲ್ಪ ಈ ಸ್ಪೈನ್ ಎಫೆಕ್ಟ್ಸು, ಆಮೇಲೆ ನೆಕ್ಕು ಅಂದರೆ ಕತ್ತಿನ ತೊಂದರೆಗಳು ಮತ್ತು ಬೆನ್ನು ಮೂಳೆ ತೊಂದರೆ, ಈ ನಮ್ಮ ಬೆನ್ನಿನ ಸಮಸ್ಯೆಗಳು ಹೆಚ್ಚು ಕಾಡುವಂಥ ಸಾಧ್ಯತೆ. ಕೂರುವಂಥ ಭಾಗದಲ್ಲಿ ಪೈಲ್ಸಿಂದನೋ ಅಥವಾ ನೋವು ಆಗುವಂಥದ್ದು, ಈ ಕುತ್ಕೊಳ್ಳುವಂಥ ಭಾಗ ಮತ್ತು ಬೆನ್ನಿನ ಭಾಗ ಮತ್ತು ಕತ್ತಿನ ಭಾಗ, ಈ 3 ಭಾಗ ಧನುಷ್ ರಾಶಿಯವರು ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಪರಿಹಾರ ಏನು ಮಾಡ್ಕೋಬೇಕು? ಪರಿಹಾರ ಒಂದು ಗುರುಶಾಂತಿ ಮಾಡ್ಕೋಬೇಕು. ಗುರುಶಾಂತಿ ಧನುರಾಶಿಯವರು ಕಡ್ಡಾಯವಾಗಿ ಮಾಡ್ಕೋಬೇಕು. ಆಮೇಲೆ ಅರ್ಧಾಷ್ಟಮ ಶನಿ ಪ್ರಭಾವ ನಡೀತಾ ಇದೆ. ಹಾಗಾಗಿ ಪ್ರತಿ ಶನಿವಾರ ಶನಿ ಪರಮಾತ್ಮನ ದೇವಸ್ಥಾನಕ್ಕೆ ಹೋಗೋದು, ತಿಂಗಳಿಗೊಮ್ಮೆ ಎಳ್ಳೆಣ್ಣೆ ಅಭಿಷೇಕ ಮಾಡಿಸುವಂಥದ್ದು, ಆಮೇಲೆ ನೀವು ತೈಲಾಭ್ಯಂಜನ ಮಾಡ್ಕೊಳ್ಳೋದು, ಅಂದರೆ ನೀವೇ ತಿಂಗಳಿಗೊಮ್ಮೆನೋ ಅಥವಾ ವಾರಕ್ಕೊಮ್ಮೆನೋ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಂಡು ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿ ಹೀಟ್ ಇದ್ದರೆ ಕೋಲ್ಡ್ ಎಣ್ಣೆ, ಕೋಲ್ಡ್ ಇದ್ದರೆ ಹೀಟ್ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡುವಂಥದ್ದು. ಗುರುಗಳೇ, ದ್ವಾದಶ ರಾಶಿಗಳ ಮೇಲೆ ಗುರುವಿನ ಸಂಚಾರದ ಪ್ರಭಾವದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಮುಂದಿನ ರಾಶಿ ಮಕರ ರಾಶಿ. ಗುರು ಮಕರ ರಾಶಿ ತುಂಬ ಸಂತೋಷ, ಭಾಳ ಚೆನ್ನಾಗಿದೆ, ತುಂಬ ಅದ್ಭುತ. ಪ್ರತಿ ದಿನಾನೂ ಖುಷಿ ಇರುತ್ತೆ. ಅಂದರೆ ಸ್ಟೆಪ್ಸ್ ಅಂತ ಇರುತ್ತಲ್ಲ, ಆ ಸ್ಟೆಪ್ಸನ್ನು ಹತ್ತುವಂಥದ್ದು ಮಾತ್ರ ಕಾಣುತ್ತೆ. ಇನ್ನು 1 ವರ್ಷ ಇಳಿಯುವಂಥದ್ದು ಎಲ್ಲೂ ಇಲ್ಲ. ಇದು ಮೊದಲನೇ ಶುಭ ಸಂಗತಿ. ಆಮೇಲೆ ಈ ಮದುವೆ ಆಗದೆ ಕಷ್ಟಪಡ್ತಾ ಇರೋರು, ಮದುವೆಗೆ ಹುಡುಗಿ ಸುಸ್ತಾಗಿರೋರು ಇಮಿಡಿಯೇಟಾಗಿ ಶುಭ ಕಾರ್ಯ ಆಗುತ್ತೆ. ಆಮೇಲೆ ಒಬ್ಬರಾದರೂ ನಾನು ಖಂಡಿತ ನೆನೆಸ್ಕೋತೀರ ಮಕರ ರಾಶಿಯವರು, ಈ ಕಾರ್ಯಕ್ರಮ ನೋಡೋರು. ನನ್ನ ಅನಾಲಿಸಿಸ್ ಪ್ರಕಾರ ಅಂತೂ ಮಕರ ರಾಶಿಯವ್ರಿಗೆ ಗುರು ನೇರ ದೃಷ್ಟಿ ಆದ್ದರಿಂದ ಸೀದಾ ನಿಮ್ಮನ್ನೇ ನೋಡ್ತಾ ಇರೋದ್ರಿಂದ ನೀವು ಸಾಲ ಮಾಡ್ತಿರೋ, ಸೋಲ ಮಾಡ್ತಿರೋ, ಏನು ಮಾಡ್ತಿರೋ, ಅಥವಾ ಅಮ್ಮನಿಂದ ಬರುತ್ತೋ, ಗಂಡನಿಂದ ಬರುತ್ತೋ, ಯಾರಿಂದ ಬರುತ್ತೋ, ಒಟ್ಟು ಒಂದು ಮನೆ ಗೃಹ ಪ್ರವೇಶ ಮಾಡ್ತೀರಾ. ಅಂದರೆ ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಂಥ ಯೋಗ, ಕನಿಷ್ಠ ಪಕ್ಷ ಒಂದು ಭೂಮಿಯನ್ನಾದರೂ ತೊಗೊಳ್ಳುವಂಥ ಯೋಗ. ನಾನು ಹೇಳ್ತಿರೋದು ನಿಮ್ಮ ಯಜಮಾನರ ಹೆಸರಿಗೋ ಅಥವಾ ಹೆಂಡತಿ ಹೆಸರಿಗೋ ಅಥವಾ ಗಂಡನ ಹೆಸರಿಗೋ ಅಥವಾ ಮಕ್ಕಳ ಹೆಸರಿಗಲ್ಲ, ನಿಮ್ಮ ಹೆಸರಿಗೆ. ಮಕರ ರಾಶಿಯವರೇ ನಿಮ್ಮ ಹೆಸರಿಗೇನೆ ಒಂದು ಸೈಟು, ಒಂದು ಹೊಲನೋ ಗದ್ದೆನೋ ಬರುವಂಥದ್ದು, ಅಥವಾ ಒಂದು ಮನೆ ಕಟ್ಟಿ ಗೃಹ ಪ್ರವೇಶ ಮಾಡುವಂಥದ್ದು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಆರೋಗ್ಯಕವಾಗಿ ಪ್ರತಿಯೊಂದು ವಿಚಾರದಲ್ಲೂ ಚೆನ್ನಾಗಿದೆ. ಹಾಗಂತ ನಮ್ಮಲ್ಲಿ ಏನಾಗುತ್ತೆ ಗೊತ್ತಾ, ಎಲ್ಲ ಸಿಕ್ಬಿಟ್ರೆ ಏನಾದರೂ ಒಂದು ಅನಾಹುತ ಮಾಡ್ಕೋತೀವಂತೆ. ಆಮೇಲೆ ನಿಮ್ಗೆ ಏನು ಬರುತ್ತೋ ಯಾರಿಗೂ ತೋರಿಸ್ಕೊಳ್ಳೋಕೆ ಹೋಗ್ಬೇಡಿ. ನಾನೊಂದು ಬಂಗಾರ ತೊಗೊಂಡೆ, ನಾನು FD ಮಾಡಿದೆ, ನಾನು ಅಷ್ಟು ಸಂಪಾದನೆ ಮಾಡಿದೆ ಅಂತ ಯಾರಿಗೂ ಹೇಳೋದು ಬೇಡ. ಕಣ್ಣು ದೃಷ್ಟಿ ಬೀಳಿಸ್ಕೊಳ್ಳೋದು ಬೇಡ. ಮಕರ ರಾಶಿಯವರು ಅವ್ರ ಜೀವನದಲ್ಲೇ ದೊಡ್ಡ ಸಮಸ್ಯೆ ಅವ್ರಿಗೆ ಕಣ್ಣು ದೃಷ್ಟಿನೇ. ಪರಿಹಾರ ಗುರುಗಳೇ, ಒಂದು ದೃಷ್ಟಿಗಳನ್ನು ತೆಗೆಸ್ಕೊಳ್ಳುವಂಥದ್ದು. ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಈ ತಡೆ ಹೊಡೆಯೋ ಪದ್ಧತಿಗಳು ಅಂತ ಇದೆ ಸುಮಾರು ಜನದಲ್ಲಿ. ಒಂದು ತೆಂಗಿನಕಾಯಲ್ಲಿ ಒಂದು ನೀವುಳಿಸೋದು ಅಂತ ಆಡುಭಾಷೆಯಲ್ಲಿ ಹೇಳೋದಂದರೆ ಒಂದು ನಿಂಬೆಹಣ್ಣಿಂದ ನೀವುಳಿಸ್ಕೊಳ್ಳೋದು, ದೃಷ್ಟಿ ಪರಿಹಾರ ಮಾಡ್ಕೊಳ್ಳೋದು, ಅಥವಾ ಯಾರ ಕಣ್ಣು ಬೀಳದೇ ಇದ್ದಂಗೆ ಎಲೆಮರಕಾಯಿ ಥರ ಇದ್ದು ಬಿಡೋದೇ ಪರಿಹಾರ ಅಂತ ಹೇಳ್ಬೋದು ನಾನು. ಓಕೆ ಗುರುಗಳೇ, ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ಈ ವರ್ಷ ಒಂದು ಸ್ವಲ್ಪ ಕಹಿ ಜಾಸ್ತಿ ಕಾಣ್ತಾ ಇದೆ. ಯಾಕೆಂದರೆ ಒಂದು ಕಡೆ ಅಂತ್ಯ ಶನಿ ಪ್ರಭಾವ ನಡೀತಾ ಇದೆ. ಆಮೇಲೆ ಗುರು 6ನೇ ಮನೆಗೆ ಬರ್ತಾರೆ. ಸಾಲ ಮಾಡ್ತೀರಾ ನೀವು, ಸಾಲ ಮಾಡದೇ ಇದ್ದಂಗೆ ಬ್ಯಾಲೆನ್ಸ್ ಮಾಡಿ. ಆದಷ್ಟು ಕೂಡ ನೀವು ಖರ್ಚನ್ನು ಕಡಿಮೆ ಮಾಡಿ. ಸೋಂಬೇರಿತನ ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಆರೋಗ್ಯ, ರೋಗಗಳ ಸಮಸ್ಯೆ ಸ್ವಲ್ಪ ಜಾಸ್ತಿ ಕಾಣುತ್ತೆ. ನಿಮಗೆ ಒಂದು ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆಗಳು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ, ಎಸ್ಪೆಷಲಿ ಗಂಟಲು ಸಮಸ್ಯೆ. ಆಮೇಲೆ ಶನಿ ಬಿಟ್ಟು ಹೋಗ್ತಾನೆ. ಬಿಟ್ಟು ಹೋಗ್ಬೇಕಾದ್ರೆ ಕಾಲು ಬೆರಳುಗಳು, ಕಾಲು ಪಾದ, ಅರಿಪಾದಗಳು ಅಂತ ಹೇಳ್ತೀವಿ, ಕಾಲಿನ ಕೊನೆಯ ಭಾಗ, ಈ ಮೊಣಕಾಲಿಂದ ಕೆಳಗೆ ಅಂತಲೇ ಇಟ್ಕೊಳ್ಳಿ, ಪರವಾಗಿಲ್ಲ. ಯಾಕಂದ್ರೆ ಅರ್ಥ ಆಗೋ ಭಾಷೆಯಲ್ಲಿ ನಾನು ಕೆಲವೊಂದು ಹೇಳಬೇಕಾಗುತ್ತೆ. ಸ್ವಲ್ಪ ಹುಷಾರಾಗಿರಿ. ಏಟು ಬೀಳೋದು, ಮುರ್ಕೊಳ್ಳೋದು ಈ ಥರದ್ದು ಆಗ್ಬೋದು. ಹಾಗಾಗಿ ಸಾಧ್ಯವಾದಷ್ಟು ಆರೋಗ್ಯ ಅಂತ ಬಂದಾಗ ಕಾಲು ಕಡೆ ಗಮನ ಕೊಡಿ. ಪರಿಹಾರ ಗುರುಗಳೇ, ಪರಿಹಾರ ಖಂಡಿತ ಈ ಗುರು ಶಾಂತಿನೂ ಮಾಡ್ಕೋಬೇಕು, ಶನಿ ಶಾಂತಿನೂ ಮಾಡ್ಕೋಬೇಕು. ನಿಮ್ಮ ಪರಿವಾರ ಇತ್ತು ಅಂತಂದರೆ ಒಂದು ಕುಟುಂಬಕ್ಕೆ ಒಂದು ನವಗ್ರಹ ಶಾಂತಿ ಮಾಡ್ಕೊಳ್ಳೋದು ಭಾಳ ಒಳ್ಳೆಯದು. ಓಕೆ ಗುರುಗಳೇ, ಇನ್ನು ಕೊನೆಯ ರಾಶಿ ಮೀನ ರಾಶಿ. ಏನೇನು ಪುಣ್ಯ ಕಾರ್ಯಗಳು ಮಾಡಿದಿರೋ ಅದನ್ನೆಲ್ಲವನ್ನು ಅನುಭವಿಸುವಂಥ ಸಂದರ್ಭ ಮೀನರಾಶಿಯವರಿಗೆ. ಹಂಸ ರಾಜಯೋಗ, ಎಷ್ಟೋ ವರ್ಷಗಳಿಂದ ಆಗದಿರೋ ಕೆಲಸಗಳು ಆಗ್ಬಿಡೋದು, ನಿಮಗೆ ಅಂತ ಒಂದು ಒಳ್ಳೆಯ ಸಕ್ಸಸ್ ಆಗೋದು, ಈವನ್ ಕೋರ್ಟು ಕಚೇರಿ ವಿಚಾರಗಳಲ್ಲೂ ಜಯತ್ವ ಪ್ರಾಪ್ತಿ ಆಗೋದು, ಒಂದು ಸಾತ್ವಿಕದ ಜೀವನ ಪ್ರಾರಂಭ ಆಗೋದು, ಒಂದು ದೊಡ್ಡ ಕಳ್ಳ ಒಳ್ಳೆ ಗುಣವಂತನ ಆಗ್ಬಿಡೋದು, ಕೆಟ್ಟ ಅಭ್ಯಾಸಗಳು, ಈ ಕುಡಿಯೋದು, ತಿನ್ನೋದು, ಏನೇನೋ ಕೆಟ್ಟ ಅಭ್ಯಾಸಗಳಿರುತ್ತಲ್ಲ ಎಲ್ಲ ಬಿಟ್ಟುಬಿಡೋದು, ಒಂದು ಒಳ್ಳೆ ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ ಬಾಳುವಂಥದ್ದು, ತಂದೆ ತಾಯಿಗೆ ಒಳ್ಳೆ ಮಗನಾಗಿರೋದು ಅಥವಾ ಮಗಳಾಗಿರೋದು, ಹೀಗೆ ದೊಡ್ಡ ದೊಡ್ಡ ಬದಲಾವಣೆಗಳು ಮೀನರಾಶಿಯವ್ರು ಕಾಣ್ತೀರ. ಉದ್ಯೋಗ ಅಂತ ಬಂದರೆ ಸೂಪರು, ಬದಲಾವಣೆ ಕಾಲ ಇದು, ಬದಲಾವಣೆಯ ಕಾಲ. ಒಂದು ಒಳ್ಳೆ ಗೌರ್ಮೆಂಟ್ ಜಾಬ್ ಸಿಕ್ಬಿಡೋದು, ಇಲ್ಲ ನೀವು ಮಾಡುವಂಥ ಪ್ರೈವೇಟ್ ಉದ್ಯೋಗದಲ್ಲೇ ಪರ್ಮನೆಂಟ್ ಆಗೋದು, ಈ ಥರದ ಒಂದು ಸ್ವಲ್ಪ ಲಕ್ಷಣಗಳು ಭಗವಂತ ನಿಮಗೆ ತೃಪ್ತಿಯಾಗಿ ಕೊಡ್ಲಿಕ್ಕೆ ಶುರು ಮಾಡ್ತಾನೆ.
ಅದೊಂದು. ಇನ್ನು ವ್ಯಾಪಾರದಲ್ಲಂತೂ ಹೊಸ ವ್ಯಾಪಾರ ಇರಲಿ, ಮಾಡ್ತಾ ಇರ್ತಕ್ಕಂಥ ವ್ಯಾಪಾರ ಇರಲಿ, ತುಂಬ ಚೆನ್ನಾಗಿ ಸಕ್ಸಸ್ ಇದೆ. ಪ್ರತಿದಿನ ಜಯತ್ವ ಅನ್ನುವಂಥ ಒಂದು ವಾಕ್ಯ ಬಿಟ್ಟರೆ ಮೀನ ರಾಶಿಯವರಿಗೆ ಬೇರೆ ಬಾಯಲ್ಲಿ ಬರೋದಿಲ್ಲ. ಆದರೆ 85 ದಿನಗಳ ಕಾಲ ಏನಿದೆ, ನವಂಬರ್, ಡಿಸೆಂಬರ್, ಜನವರಿ 24ನೇ ತಾರೀಕುವರೆಗೂ ಈ 84 ದಿನ 85 ದಿನ ಬರುತ್ತೆ. ಅಲ್ಲೊಂದು ಸ್ವಲ್ಪ ಹುಷಾರಾಗಿರಬೇಕು. ಆವಾಗ ರೋಗ ಸ್ಥಾನಕ್ಕೆ ಹೋಗುತ್ತೆ, ಆರೋಗ್ಯದ ಕಡೆ ಗಮನ ಕೊಡಬೇಕು. ಬಟ್ ಮೇಜರಾಗಿ ನೋಡಿದ್ರೆ ಮೀನ ರಾಶಿಯವರಿಂದು ಸೂಪರಾಗಿರುತ್ತೆ. ಆರ್ಥಿಕದಲ್ಲೂ ಅಂತ ತುಂಬ ಬಲವಾಗ್ತೀರಾ, ಸಾಮಾಜಿಕವಾಗೂ ಬಲವಾಗ್ತೀರಾ, ಆರೋಗ್ಯವಾಗೂ ಬಲವಾಗ್ತೀರಾ. ಪರಿಹಾರ ಗುರುಗಳೇ? ಪರಿಹಾರ ಅಂತ ಬಂದಾಗ ಶನೀಶ್ವರನಿಗೆ ದರ್ಶನ ಮಾಡುವಂಥದ್ದು ಮಾಡಿ, ಶನಿ ದರ್ಶನ ಮಾಡುವಂಥದ್ದು, ಶನಿಯ ಮೂಲ ಕ್ಷೇತ್ರಕ್ಕೆ ಹೋಗಿ ಬರುವಂಥದ್ದು ಮಾಡಿ. ಅದರ ಜೊತೆಗೆ ಗೋವನ್ನು ಒಂದು ಬಾಲದ ಒಂದು ಸ್ಥಳವನ್ನು ಮುಟ್ಟಿ ನಮಸ್ಕಾರ ಮಾಡುವಂಥದ್ದು. ಈಗ ಎಷ್ಟೋ ಖರ್ಚು ಮಾಡ್ತೀರಂತೆ ನೀವು, ಒಂದು ತಿಂಗಳಿಗೊಂದು ಸಲ ಒಂದು 5-5 kg ಹಿಂಡಿ ಬೂಸ ನೀವೇ ಖುದ್ದಾಗಿ ಅಂಗಡೀಲಿ ತೊಗೊಂಡೋಗಿ, ಯಾರು ಹಸು ಮೇಯಿಸ್ತಿರ್ತಾರೋ ಅವ್ರಿಗೆ ಹೇಳಿ ನೆನೆಸಿ ನೀವೇ ಹಸು ಕೊಟ್ಟು ಬರುವಂಥದ್ದು. ತಿಂಗಳಿಗೊಮ್ಮೆ ಗೋಗೆ ಗ್ರಾಸ ಅಂದರೆ ಅನ್ನ ಕೊಡುವಂಥದ್ದು, ಊಟ ಕೊಡಿ, ತೃಪ್ತಿಯಾಗಿ ಆಶೀರ್ವಾದ ಸಿಗುತ್ತೆ, ಏನು ತೊಂದರೆ ಇಲ್ಲ. ಸೂಪರ್ ಟಾಪ್ 3rd ಏನು ಮೀನ ರಾಶಿಯವರು, ಸಂತೋಷವಾಗಿದೆ, ಏನು ತೊಂದರೆ ಇಲ್ಲ. ಓಕೆ ಗುರುಗಳೇ, ಇದುವರೆಗೂ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗುರು ಸಂಚಾರ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬರ್ತಾ ಇದೆ, ಅದರಿಂದ ಆಗುವಂತಹ ಪ್ರಭಾವಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದ ತಮಗೆ. ಒಳ್ಳೆಯದಾಗಲಿಮ್ಮ, ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.